ಎಲ್ಲರಿಗೂ ಸುಸ್ವಾಗತ. ಇದೀಗ ಇಂದಿನ ಕಾರ್ಯಕ್ರಮದ ವಿಷಯವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅಥರ್ವವೇದ ವಿದ್ವಾನ್ ರಮೇಶ್ ವರ್ಧನ್ ಅವರು. ಅವರ ಪರಿಚಯ: ಕೋಣಾರೆಯ ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ಗಜಾನನ ವರ್ಧನ್ ದಂಪತಿಗಳ ಪುತ್ರರಾದ ಇವರು ಕುಮಟಾದ ಡಾಕ್ಟರ್ ಎ ವಿ ಬಾಳಿಗ ಕಾಲೇಜಿನಲ್ಲಿ ವಿಜ್ಞಾನಶಾಸ್ತ್ರದಲ್ಲಿ ಪದವಿ ಪೂರ್ವ ಅಧ್ಯಯನ ಮಾಡಿದ ನಂತರ ಗೋಕರ್ಣದ ಶ್ರೀ ಮೇಧಾ ದಕ್ಷಿಣಾಮೂರ್ತಿ ವೇದಭವನ ಸಂಸ್ಕೃತ ಕಾಲೇಜಿನಲ್ಲಿ ಅಥರ್ವ ವೇದದಲ್ಲಿ ವಿದ್ವದುತ್ತಮ ಅಂದರೆ MA ಈಕ್ವಲೆಂಟ್ ಪದವಿ ಪಡ್ಕೊಂಡ್ರು. ನಂತರ ವೇದಮೂರ್ತಿ ಶ್ರೀಧರ ಅಡಿಗಳಲ್ಲಿ ಸಾಂಗ ಅಥರ್ವ ವೇದವನ್ನು ಅಧ್ಯಯನ ಮಾಡಿ ನಂತರ 35 ವರ್ಷಗಳ ಕಾಲ ನೋಯ್ಡಾದ ಮಹರ್ಷಿ ವೇದ ವಿಜ್ಞಾನ ವಿಶ್ವವಿದ್ಯಾಪೀಠದಲ್ಲಿ ವೇದದ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಲೆಂಡಿನಲ್ಲಿ ವೇದ ಅಧ್ಯಾಪನವನ್ನು ಮಾಡಿದಂತಹ ಅನುಭವ ಇವರಿಗೆ ಇದೆ. 2002ರಲ್ಲಿ ಉತ್ತರ ಪ್ರದೇಶದ ವೇದ ಸಮ್ಮಾನ್ ಪ್ರಶಸ್ತಿ, 2022ರಲ್ಲಿ ಹವ್ಯಕ ಸೇವಾ ಪ್ರತಿಷ್ಠಾನದಿಂದ ವೇದ ನಿಧಿ ಪ್ರಶಸ್ತಿಗೆ ಕೂಡ ಇವರು ಭಾಜನರಾಗಿದ್ದಾರೆ. 2024ರಲ್ಲಿ ಹವ್ಯಕ ವೇದರತ್ನ ಪ್ರಶಸ್ತಿ ಇವರನ್ನು ಅರಸಿ ಬಂದಿದೆ. ಶ್ರೀಯುತ ವಿದ್ವಾನ್ ರಮೇಶ್ ವರ್ಧನ್ ಅವರಿಗೆ ಕಾರ್ಯಕ್ರಮದಲ್ಲಿ ಸ್ವಾಗತ ಗೋಕರ್ಣ ಮಂಡಲದ ವತಿಯಿಂದ. ಬನ್ನಿ, ಇದೀಗ ಇವತ್ತಿನ ಕಾರ್ಯಕ್ರಮದ ವಿಷಯದ ಕುರಿತು ಇವರಿಂದ ಉಪನ್ಯಾಸವನ್ನು ಆಲಿಸೋಣ. ಓಂ ಯಸ್ಯ ನಿಶ್ವಸಿತಂ ವೇದಾಃ ಯೋ ವೇದೇಭ್ಯೋಖಿಲಂ ಜಗತ್ ನಿರ್ಮಮೇತಮಹಂ ವಂದೇ ವಿದ್ಯಾತೀರ್ಥಮಹೇಶ್ವರಂ. ಓಂ ಯದ್ವೋ ಮನಃ ಪರಾಗತಂ ಯದ್ಬದ್ಧಮಿಹ ವೇಹವಾ ತದ್ವ ಆವರ್ತಯಾಮಸಿ ಮಯಿ ವೋ ರಮತಾಂ ಮನಃ. ಸಂಯೋಜನೆಗೊಂಡ ಎಲ್ಲ ವೇದಾಭಿಮಾನಿಗಳಿಗೆ, ವೈದಿಕ ಅಭಿಮಾನಿಗಳಿಗೆ, ನಮ್ಮ ಧರ್ಮಾಭಿಮಾನಿಗಳಿಗೆ, ಸಹೃದಯ ಶ್ರೋತೃಗಳಿಗೆ ಎಲ್ಲರಿಗೂ ಸಾದರ ನಮಸ್ಕಾರ. ಈ ಗೋಕರ್ಣ ಮಂಡಲದ ಮುಖಾಂತರ ಸಮಾಜಕ್ಕೆ ಅಥರ್ವ ವೇದದ ಕೊಡುಗೆ ಎನ್ನುವ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ಸಂತೋಷ ಉಪಾಧ್ಯಾಯರು ಹೇಳಿದಂತೆ ಇಂದು ನಾನು ಹೇಳಿದ್ದನ್ನ ಕೇಳಿಸಿಕೊಳ್ಳಲಿಕ್ಕೆ ಎಲ್ಲರೂ ಕುಳಿತಿದ್ದೀರಿ. ಮೊದಲನೆಯದಾಗಿ ಈ ಶಬ್ದ ಸಮಾಜ, ಇದರ ಬಗ್ಗೆ ಮನಸ್ಸಲ್ಲಿ ಸಂಶಯವಿತ್ತು. ಹಾಗಾಗಿ ಶಬ್ದಕೋಶದಲ್ಲಿ ಹುಡುಕಿದೆ. ಸಮಾಜವೆಂದರೆ ಸಂಸ್ಕೃತದಲ್ಲಿ ಸಭೆ ಅಥವಾ ಸಮಿತಿ ಅಂತ. ಹೇಗೆ ಒಂದು ನಮ್ಮ ಆಧುನಿಕ ಇಂಗ್ಲಿಷ್ ಶಬ್ದದ ಪ್ರಕಾರ ಸೊಸೈಟಿ ಅಂತ ಕರೆತೇವೋ, ಆ ಸೊಸೈಟಿಗೆ ಸಮಾನಾರ್ಥಕ ಶಬ್ದ ಸಮಾಜ ಅಂತ ಹಾಕಿದೆ. ಹಾಗಾಗಿ ಎಲ್ಲ ವರ್ಗದ, ಎಲ್ಲ ಮನೋಭಾವದ, ಎಲ್ಲ ವೃತ್ತಿಯ ಜನರು ಸೇರಿಕೊಂಡು ಇರುವಂಥ ಒಂದು ಸಭೆಯಂತೆ ಈ ಸಮಾಜವನ್ನ ನಾವು ಅರ್ಥೈಸಿಕೊಳ್ಳೋಣ. ಇನ್ನು ಅಥರ್ವ ವೇದ, ಬಹಳಷ್ಟು ಜನರಿಗೆ ಇದರ ಬಗ್ಗೆ, ಆ ಶಬ್ದದ ಬಗ್ಗೆ ಅಥವಾ ಉಳಿದ 3 ವೇದಗಳು ಅವರವರ ಪ್ರಕೃತಿಯ ಪ್ರಕಾರ ಹೆಸರನ್ನ ಕೊಡಲ್ಪಟ್ಟಿದೆ ವ್ಯಾಸ ಮಹರ್ಷಿಗಳಿಂದ. ಇದು ಅಥರ್ವ ವೇದ ಹೇಗಾಯಿತು? ಋಗ್ವೇದ ಅಂದರೆ ಋಕ್ ಮಂತ್ರಾತ್ಮಕ ವೇದ, ಯಜುಸ್ ಗದ್ಯಾತ್ಮಕ ವೇದ, ಸಾಮ ಗಾನಾತ್ಮಕ ವೇದ. ಈ 3 ತರಹದ ಮಂತ್ರಗಳನ್ನ ವ್ಯಾಸರು ವಿಭಾಜನೆ ಮಾಡಿದ ಮೇಲೆ ಉಳಿದ ಮಂತ್ರಗಳಲ್ಲಿ 6000 ಅಥರ್ವ ವೇದದ ಸಂಪೂರ್ಣ ಮಂತ್ರಗಳು ಸಂಖ್ಯೆ. ಅದರಲ್ಲಿ ಸಾಧಾರಣವಾಗಿ 1800 ಮಂತ್ರಗಳು
ಅಥರ್ವ ಋಷಿ ಪ್ರಣೀತವಾದ ಮಂತ್ರಗಳು. ಈ ಮಂತ್ರ ದ್ರಷ್ಟಾರ ಅಥರ್ವ. ಹಾಗಾಗಿ ಬಾಹುಲ್ಯ, ಋಷಿ ಬಾಹುಲ್ಯ ಮಂತ್ರಗಳು ಇದ್ದದ್ದರಿಂದ ಆ ಋಷಿಗೆ ಹೆಸರನ್ನ ವೇದಕ್ಕೆ ಕೊಟ್ಟರು, ಋಷಿಯ ಹೆಸರನ್ನೇ. ಇನ್ನು ಇದಕ್ಕೆ ಇನ್ನೂ 3-4 ಹೆಸರು ಬೇರೆ ಇದೆ. ಬ್ರಹ್ಮವೇದ ಅಂತಲೂ ಕರೀತಾರೆ. ಯಾಕೆಂದ್ರೆ ಬ್ರಹ್ಮವೇದ ಅಂತ ಕರೆಯುವುದಕ್ಕೆ ಕಾರಣ, ಯಜ್ಞ, ಶ್ರೌತಯಾಗ ಇತ್ಯಾದಿಗಳಲ್ಲಿ 4 ದಿಕ್ಕಿಗೆ 4 ವೇದಗಳನ್ನ ಅಥವಾ ವೇದಾಧ್ಯಾಯಿಗಳನ್ನ ಕುಳಿಸಿಕೊಂಡು ಯಜ್ಞ ಮಾಡುವ ಪದ್ಧತಿ. ಋಗ್ವೇದಿ ಹೋತ, ಯಜುರ್ವೇದಿ ಅಧ್ವರ್ಯು, ಸಾಮವೇದಿ ಉದ್ಗಾತ, ಅಥರ್ವಾಂಗಿರೋವಿದ ಬ್ರಹ್ಮಾಣಂ. ಅಥರ್ವ ವೇದಕ್ಕೆ ದಿಕ್ಕು ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕು ಯಾಕೆ ಕೇಳಿದರೆ, ಬ್ರಹ್ಮ ಸಮಸ್ತ ಸೃಷ್ಟಿಯು ಬ್ರಹ್ಮನಿಂದ ಆಗದ್ದಕ್ಕಾಗಿ ದಕ್ಷಿಣ ಮತ್ತು ನೈಋತ್ಯ ಎರಡೂ ದಿಕ್ಕಿನ ಬದಿಯಿಂದ ಯಜ್ಞಕ್ಕೆ ವಿಘ್ನಗಳು, ವಿಧ್ವಂಸಕ ರಾಕ್ಷಸರು ಆಕ್ರಮಣ ಮಾಡ್ತಾ ಇದ್ರು. ಅದಕ್ಕಾಗಿ ಅದನ್ನ ನಿವಾರಣೆ ಮಾಡಲಿಕ್ಕೆ ಬ್ರಹ್ಮನೇ ಸಮರ್ಥ ಎನ್ನುವ ಅರ್ಥದಲ್ಲಿ ಬ್ರಹ್ಮತ್ವ ಅಥವಾ ಬ್ರಹ್ಮ ದಕ್ಷಿಣ ದಿಕ್ಕಿಗೆ ಕುಳಿತಿರ್ತಿದ್ದ. ಹಾಗಾಗಿ ಅಥರ್ವ ವೇದಕ್ಕೆ ಬ್ರಹ್ಮವೇದ, ಅಥರ್ವಾಂಗಿರೋ ವೇದ, ಅಂಗಿರ ಋಷಿಯದ್ದು ಬಹಳಷ್ಟು ಮಂತ್ರಗಳಿವೆ. ಅಥರ್ವಾಂಗಿರೋ ವೇದ, ಅಂಗಿರೋ ವೇದ, ಬ್ರಹ್ಮವೇದ, ಅಥರ್ವ ವೇದ. ಈಗ 60 ವರ್ಷದ ಹಿಂದೆ ಈ ವೇದವನ್ನ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವವರು ಯಾರು ಇಲ್ಲದೆ ಇದ್ದದ್ದಕ್ಕಾಗಿ ಆವಾಗ ಯಜುರ್ವೇದ ಇತ್ಯಾದಿ ಬಹಳಷ್ಟು ಕಡೆಗೆ ಅಥರ್ವನ ಶಬ್ದ ಪ್ರಯೋಗಿಸಲ್ಪಟ್ಟಿದ್ದಕ್ಕಾಗಿ ಜನರ ಮಧ್ಯ ಆ ಶಬ್ದವೇ ಸರಿಯೇನೋ ಎನ್ನುವಂಥ ಭಾವನೆ ಇತ್ತು. ಆದರೆ ಯಾವಾಗ ಈ ಸಂಹಿತೆ, ಬ್ರಾಹ್ಮಣ, ಉಪನಿಷತ್ತು, ಆಮೇಲೆ ವೇದದ ಲಕ್ಷಣ ಗ್ರಂಥಗಳು, ಎಲ್ಲವನ್ನೂ ಅಧ್ಯಯನ ಮಾಡಿ ಗೋಕರ್ಣದಲ್ಲಿ ಆರಂಭವಾದಾಗ ಮೊದಲನೆಯ ಶಿಷ್ಯನಾಗಿ ನಾನು ಅಧ್ಯಯನ ಆರಂಭ ಮಾಡಿದ್ದೆ. ಹಾಗಾಗಿ ಆ ನಂತರ ನನ್ನ ಗುರುಗಳು ಪದೇ ಪದೇ, ಯಾಕೆಂದ್ರೆ ನಮ್ಮ ಸಂಹಿತೆಯಲ್ಲೂ ಸಹಿತ ಅಥರ್ವ ವೇದ ಅಂತಲೇ ಇತ್ತು, ಹಾಗಾಗಿ ಅದನ್ನ ಅಥರ್ವ ವೇದ. ಇನ್ನಾದರೂ ಇದನ್ನ ಸುಧಾರಿಸಿಕೊಳ್ಳಬಹುದು. ಅಥರ್ವಣ ಶಬ್ದ ಬಿಟ್ಟು ಅಥರ್ವ ವೇದ. ಈಗ ಸಮಾಜಕ್ಕೆ ಕೊಡುಗೆ, ಸಮಾಜಕ್ಕೆ ದೇಣಿಗೆ, ಕೊಡುಗೆ, ಅಥವಾ ಎಲ್ಲಾ ವೇದಗಳು ಸಮಾಜಕ್ಕೆ ಕೊಡುಗೆನೇ. ಆದರೆ ಅಥರ್ವ ವೇದ ಸಮಾಜಕ್ಕೆ ವಿಶೇಷವಾದ ಕೊಡುಗೆಯನ್ನ ಯಾವ ರೀತಿಯಾಗಿ ಕೊಟ್ಟಿದೆ ಎನ್ನುವುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ನಾವು ಪ್ರತಿಯೊಂದು ಬುದ್ಧಿಜೀವಿ ಬಯಸುವುದು ಯಾವುದೇ ರೀತಿಯ ವಿಘ್ನ, ತಡೆ ಇತ್ಯಾದಿ ಇಲ್ಲದ ಉತ್ತಮ ಜೀವನ, ಸಮೃದ್ಧಿ, ಮನೆಯಲ್ಲಿ ನೆಮ್ಮದಿ, ಶಾರೀರಿಕ ಆರೋಗ್ಯ, ಆಮೇಲೆ ನಮ್ಮ ವೇದಾಧ್ಯಯನ ಅಥವಾ ಲೌಕಿಕ ವಿಷಯಗಳ ಅಧ್ಯಯನ ಮಾಡುವಾಗ ನಮಗೆ ನಮ್ಮ ಬುದ್ಧಿಶಕ್ತಿ ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚೋದಿಸಬೇಕು ಎನ್ನುವ ಅರ್ಥದಲ್ಲಿ ಮೇಧ. ಅಥರ್ವ ವೇದದ ನನ್ನದು ಶೌನಕ ಶಾಖ. ಅಥರ್ವ ವೇದದಲ್ಲಿ ಒಟ್ಟು 6000 ಮಂತ್ರಗಳು, 730 ಸೂಕ್ತಗಳು, 111 ಅನುವಾಕ, 20 ಕಾಂಡ, 9 ಶಾಖೆಗಳಿದ್ದವು. ಅದರಲ್ಲಿ ಈಗ 2 ಮಾತ್ರ ಉಪಲಬ್ಧಿ ಇದೆ, ಒಂದು ಶೌನಕ, ಇನ್ನೊಂದು ಪಿಪ್ಪಲಾದ. ಈ ನಮ್ಮ ಗೋಕರ್ಣ, ಮಹಾರಾಷ್ಟ್ರ ಮತ್ತು ಪೂರ ಪ್ರಾಂತದಲ್ಲಿ ಕೇವಲ ಶೌನಕ ಶಾಖೆಯ ಅಧ್ಯಾಪನ ನಡೀತಾ ಇದೆ. ಪಿಪ್ಪಲಾದ ಕೇವಲ ಒಡಿಶಾ ಪ್ರಾಂತದಲ್ಲಿ ಮಾತ್ರ ಇದೆ. ಈ ಸಮಾಜಕ್ಕೆ ನಮ್ಮಿಂದ ಕೊಡುಗೆ ಅಥರ್ವ ವೇದ ಮಂತ್ರಗಳ ಮುಖಾಂತರ ಸಮಾಜವನ್ನ ಸಮೃದ್ಧಗೊಳಿಸುವುದು, ಅಥವಾ ಎಲ್ಲರೂ ಶಾಂತಿಪೂರ್ವಕವಾಗಿ ಸಾಮನಸ್ಯರಾಗಿ ಧೈರ್ಯದಿಂದ ಶತ್ರುರಹಿತರಾಗಿ
ಜೀವನ ಮಾಡಬೇಕು ಎನ್ನುವ ಉದ್ದೇಶಕ್ಕೆ ಭೌತಿಕ ಲೌಕಿಕ ಮಂತ್ರಗಳನ್ನ ಬಹಳಷ್ಟು ಹೊಂದದ್ದಕ್ಕಾಗಿ ಬಹುಶಃ ಈ ಶಬ್ದ ಅಥರ್ವವೇದದ ಕೊಡುಗೆ ಎನ್ನುವ ಶಬ್ದ ಬಹಳ ಸಮುಚಿತವಾಗಿದೆ ಅಂತ ಅನಿಸ್ತದೆ. ಸಾಮಾಜಿಕವಾಗಿ ನಾವು ನೋಡುವಾಗ ಮೊದಲನೇದಾಗಿ ನಾವು ನೋಡುವುದು ರಾಜ. ಒಳ್ಳೆಯ ರಾಜ ಬೇಕು. ಅಥರ್ವ ವೇದದ ಲಕ್ಷಣ ಗ್ರಂಥಗಳಲ್ಲಿ ಒಂದಾದ ಪರಿಶಿಷ್ಟ ಎನ್ನುವ ಗ್ರಂಥದಲ್ಲಿ ಯಸ್ಯ ರಾಜ್ಞೋ ಜನಪದೇ ಅಥರ್ವಾ ಶಾಂತಿಪಾರಗ ನಿವಸತ್ಯಪಿ ತದ್ರಾಷ್ಟ್ರಂ ವರ್ಧತೆ ನಿರುಪದ್ರವಂ. ಯಾವ ರಾಜನ ರಾಜ್ಯದಲ್ಲಿ ಶಾಂತಿ ಕರ್ಮಗಳನ್ನ ಮಾಡುವ ಸಮರ್ಥ ಅಥರ್ವವೇದಿ ಇರುತ್ತಾನೋ ಆ ರಾಜ್ಯ ನಿರುಪದ್ರವವಾಗಿ ವೃದ್ಧಿ ಹೊಂದುತ್ತದೆ ಎನ್ನುವ ಅರ್ಥ. ಈಗ ರಾಜನನ್ನ ನಮ್ಮ ಅಥರ್ವ ವೇದದಲ್ಲಿ ಕನಿಷ್ಠ 25 ಅಥವಾ 30 ಸುಮಾರು ಶತ್ರುನಾಶನ ಸೂಕ್ತಗಳಿವೆ. ಶತ್ರುನಾಶನ ಅಂದ್ರೆ ಈ ಸಣ್ಣ ಪುಟ್ಟ ವೈಮನಸ್ಯ ಸಮಾಜದಲ್ಲೋ ಅಥವಾ ಅಕ್ಕಪಕ್ಕದಲ್ಲೋ ನೆರೆಹೊರೆಯವರಲ್ಲೋ ಇರುವಂತಹ ಸಣ್ಣ ಪುಟ್ಟ ವೈಮನಸ್ಯವನ್ನ ಶತ್ರುತ್ವವೆಂದು ಪರಿಗಣಿಸಿ ಪರಸ್ಪರ ಅವರನ್ನ ನಾಶ ಮಾಡುವ ಬಗ್ಗೆ ಈ ಸೂಕ್ತಗಳು ಖಂಡಿತ ಅಲ್ಲ, ಈ ಮಂತ್ರಗಳು ಖಂಡಿತ ಅಲ್ಲ. ಈ ಶತ್ರುನಾಶನ ಎನ್ನುವ ಸೂಕ್ತಗಳಲ್ಲಿ ಉಲ್ಲಿಖಿತವಾದ ವಿಷಯಗಳು ರಾಜ ಶತ್ರುರಹಿತನಾಗಿರಲಿ, ರಾಜನಿಗೆ ನಿರುಪದ್ರವ ಆಗಲಿ ಯಾವಾಗಲೂ ಎನ್ನುವ ಉದ್ದೇಶವೇ ಮುಖ್ಯವಾಗಿತ್ತು. ಇನ್ನು ಸಮಾಜದಲ್ಲಿ ಎಲ್ಲರೂ ಸಮೃದ್ಧರಾಗಬೇಕು ಎನ್ನುವಾಗ ಅವರ ವಿದ್ಯೆ, ವಾಣಿಜ್ಯ, ವೃತ್ತಿ ಮತ್ತು ಕೃಷಿ, ಮುಖ್ಯವಾಗಿ ಕೃಷಿ. ಅಥರ್ವ ವೇದದ ಕೆಲವು ಮಂತ್ರಗಳ ವಿಶೇಷತೆಯನ್ನ ಹೇಳ್ತಾ ಹೋಗ್ತೇನೆ. ಈ ಅನ್ನ ಸಮೃದ್ಧಿ ಅಂತ ಒಂದು ಸೂಕ್ತ. ಅನ್ನ ಸಮೃದ್ಧಿ. ಅನ್ನವೆಂದರೆ ಅದ್ಯತೇತ್ತಿ ಚ ಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ. ತಿನ್ನಲ್ಪಡುತ್ತದೆ, ತಿನ್ನುತ್ತಾರೆ ಜೀವಿಗಳು, ಹಾಗಾಗಿ ಅದಕ್ಕೆ ಅನ್ನ. ಆ ಅನ್ನದ ಸಮೃದ್ಧಿ ಆಗಬೇಕು ಅಂದ್ರೆ ಅದಕ್ಕೆ ಯಾವುದೇ ಕಂಟಕ ಬರಬಾರದು. ಕೃಷಿ ಮಾಡುವಾಗ, ಬೆಳೆ ಬೆಳೆಯುವಾಗ. ಮಂತ್ರ ಜವೆಗೋಧಿಯ ಉದ್ದೇಶ ಇಟ್ಕೊಂಡು ಋಷಿ ಮಂತ್ರ ಹೇಳಿದ್ದಾರೆ. ಉಚ್ಛ್ರಯ ಸ್ವಬಹುರ್ಭವ ಸ್ವೇನ ಮಹಾಸಾಯವ. ಆ ಯವ ಎನ್ನುವಂತ ಗೋಧಿಗೆ ಅದು ಆ ಬೆಳೆಯನ್ನ ಬಿತ್ತಿದಾಗ ಸಸ್ಯ ಉತ್ಪನ್ನ ಆದ ಮೇಲೆ ನೀನು ಆಕಾಶದಷ್ಟು ಎತ್ತರ ಬೆಳೆ, ಸಮುದ್ರದಷ್ಟು ವೃದ್ಧಿಯಾಗು. ಆಮೇಲೆ ಮಾತ್ವಾ ದಿವ್ಯಾ ಅಶನಿರ್ವಧೀತ್. ಅಶನಿಹಿ ಅಂದ್ರೆ ಇಂದ್ರನ ವಜ್ರಾಯುಧಕ್ಕೆ ಅಶನಿ ಅಂತ ಹೇಳ್ತಾರೆ. ಮಾ ನಿಷೇಧಾರ್ಥಕ ಶಬ್ದ. ದಿವ್ಯ ದೇವಲೋಕದ ಅಶನಿಹಿ ಮಾ ವಧೀತ್. ಯಾಕೆಂದರೆ ಈ ಸಿಡಿಲು ಇತ್ಯಾದಿಗಳು ಬಿದ್ದು ಬೆಳೆ ನಾಶವಾಗಬಾರದು. ಹಾಗಾಗಿ ಮಾತ್ವಾ ದಿವ್ಯ ಅಶನಿರ್ವಧೀತ್. ಆಮೇಲೆ ಬೆಳೆದ ನಂತರ ಬೆಳೆ ಧಾನ್ಯದ ರಾಶಿ ಆದಾಗ ಅಕ್ಷಿತಾಸ್ತ ಉಪಸದಃ. ನಿನ್ನನ್ನ ಈ ಧಾನ್ಯದ ರಾಶಿಯೇ ನಿನ್ನನ್ನ ಸಮೀಪ ಬರುವಂತ ಜನರು ಅಕ್ಷಯವಾಗಲಿ. ಆಮೇಲೆ ಧಾನ್ಯದ ರಾಶಿಯು ಅಕ್ಷಯವಾಗಲಿ. ತಂದು ತುಂಬುವಂಥ ಜನರು ಅಕ್ಷಯವಾಗಲಿ, ತಿನ್ನುವಂಥ ಜನರು ಸಹಿತ ಅಕ್ಷಯವಾಗಲಿ. ಆ ರೀತಿಯಾಗಿ ಆ ಯವ ಅಥವಾ ಅನ್ನದ ಸಾಂಕೇತಿಕ ರೂಪದಲ್ಲಿ ಸಮಸ್ತ ಸಸ್ಯಗಳಿಗೆ ಏಕದಳ ಧಾನ್ಯಗಳು, ಭತ್ತ,
ಅಕ್ಕಿ, ಗೋಧಿ ಇತ್ಯಾದಿ ಅದನ್ನೆಲ್ಲ ಸೇರಿಸಿ ಈ ಸೂಕ್ತದಲ್ಲಿ ಹೇಳಿದ್ದಾರೆ. ಆಮೇಲೆ ಮೂಲಭೂತವಾಗಿ ನಮ್ಮ ಬುದ್ಧಿ ಅಥವಾ ಶಿಕ್ಷಣ, ಅದಕ್ಕೆ ಸಾಧಾರಣವಾಗಿ ಧೀ ಪ್ರಜ್ಞಾ ಶೇಮುಷಿ ಮತಿ, ಬುದ್ಧಿರ್ಮನೀಷ ಧಿಷಣ ಧೀಹಿ ಪ್ರಜ್ಞಾ ಇತ್ಯಾದಿ ಶಬ್ದಗಳನ್ನ ಬುದ್ಧಿಗೆ ಸಮಾನಾರ್ಥಕವಾಗಿ ಅಮರಕೋಶ ಹೇಳಿದ್ದಾನೆ. ಆದರೆ ಧೀರ್ ಧಾರಣಾವತಿ ಮೇಧ, ಮೇಧಾಶಕ್ತಿ ನಾವು ಬಳಸುವಾಗ ಬಹಳ ಬುದ್ಧಿವಂತ ಅಂತಾದ್ರೆ ಬಹಳ ಮೇಧಾಶಕ್ತಿ ಇದೆ ಅಂತ ಹೇಳ್ಬಿಡುತ್ತೇವೆ. ಆದರೆ ಮೇಧಾಶಕ್ತಿ ಅಂದರೆ ಓದದ್ದನ್ನ ಅಥವಾ ಆಚಾರ್ಯರು ಹೇಳಿಕೊಟ್ಟದ್ದನ್ನ ಕೇಳಿ ಮನಸ್ಸಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಶಕ್ತಿಗೆ ಇಂದಿನ ಯುಗದಲ್ಲಿ ಅದಕ್ಕೆ IQ ಅಂತ ಹೇಳ್ತಾರೆ. ಮೇಧ, ಧೀರ್ ಧಾರಣಾವತಿ ಮೇಧ, ಅಥರ್ವ ವೇದದ ಈ ಶೌನಕ ಶಾಖೆಯ ಮೊದಲನೆಯ ಸೂಕ್ತ ಮೇಧಾ ಜನನಂ. ಮೇಧಾ ಜನನಂ, ನನ್ನ ಒಳಗೆ ಇರುವಂತಹ ಬುದ್ಧಿ ಇಲ್ಲಿಯವರೆಗೆ ಬುದ್ಧಿ ಆಗಿತ್ತು, ಇದು ಮೇಧಾ ಶಕ್ತಿಯಾಗಿ ಜನನವಾಗಬೇಕು. ಹಾಗಾಗಿ ಯೇ ತ್ರಿಸಪ್ತಾಹ ಪರ್ಯಂತಿ ವಿಶ್ವಾರೂಪಾಣಿ ಬಿಭ್ರತಃ ವಾಚಸ್ಪತಿರ್ಬಲಾತೇಷಾಂ ತನ್ವೋ ಅದ್ಯ ದಧಾತುಮೆ. ಈ 7 × 3 ಯೇ ತ್ರಿಸಪ್ತಾಹ, ಈ ಸಂಖ್ಯೆಯ ವಿಶೇಷ ತ್ರಿಸಪ್ತಾಹ. ಸಪ್ತವೆಂದರೆ 7 ಲೋಕ ಅಥವಾ 7 ಛಂದಸ್ಸು, 7 ಋಷಿಗಳು, ಯಾವುದನ್ನೇ ಇಟ್ಕೊಳ್ಳಿ 7 ಎನ್ನುವಂತ ಸಂಖ್ಯೆ ಬಹಳಷ್ಟಿದೆ. 3ಕ್ಕೆ ಸಂಬಂಧಪಟ್ಟದ್ದು ಬಹಳಷ್ಟಿದೆ. ಈ ಎರಡನ್ನೂ ಸೇರಿಸಿದಾಗ 21, 7 3 21. ಈ 21 ರೀತಿಯ ನಮ್ಮ ಈ ಹೊರಗಡೆ ಸಂಚರಿಸುವ ದೈವಿ ಶಕ್ತಿಗಳು ನನ್ನ ಶರೀರದ ಒಳಗೆ ಈ ಎಲ್ಲಾ ಶಕ್ತಿಯನ್ನ ತುಂಬಲಿ. ಮಯ್ಯೇ ವಾಸ್ತು ಮಯಿ ಶ್ರುತಂ, ನಾನು ಮಯಿ ಶ್ರುತಂ, ನನ್ನೊಳಗೆ ನಾನು ಕೇಳಿದ್ದು ನನ್ನೊಳಗೇ ಇರಲಿ. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಹೊರಗೆ ಹೋಗುವಂತ ಪ್ರಮೇಯ ಬೇಡ. ನಾನು ಏನನ್ನ ಕೇಳಿದ್ದೇನೆಯೋ ಅದು ನನ್ನೊಳಗೇ ಇರಲಿ. ಈ ರೀತಿಯಾಗಿ ಮೇಧಾ ಅಥವಾ ಮೇಧಾ ಶಕ್ತಿ, ಇದಕ್ಕೆ ಸಂಬಂಧಪಟ್ಟು 3 ಸೂಕ್ತಗಳ ಮುಖಾಂತರ ಸಮಾಜದಲ್ಲಿ ಎಲ್ಲರೂ ಬುದ್ಧಿವಂತರಾಗಿರಲಿ. ಯಾಕೆಂದ್ರೆ ಎಲ್ಲರೂ ಬಯಸ್ತಾರೆ ತಮ್ಮ ಮಕ್ಕಳು ಬಹಳ ಬುದ್ಧಿವಂತರಾಗಿರಬೇಕು. ಆ ಉದ್ದೇಶದಿಂದ ಈ ಸೂಕ್ತವನ್ನೇ ಆರಂಭದಲ್ಲಿ, ಮೇಧಾ ಜನನವನ್ನೇ ಆರಂಭದಲ್ಲಿ ಇಟ್ಟುಕೊಂಡು ಇದನ್ನ ಋಷಿಗಳು ಅಥರ್ವ ವೇದದ ಮೊದಲನೆಯ ಸೂಕ್ತವಾಗಿ ಇಟ್ಟಿದ್ದಾರೆ. ಇನ್ನು ಸಮಾಜವೆಂದರೆ ಸಮಾಜದಲ್ಲಿ ನಾನಾ ರೀತಿಯ ಬುದ್ಧಿ, ನಾನಾ ರೀತಿಯ ವೃತ್ತಿ, ನಾನಾ ರೀತಿಯ ಆರ್ಥಿಕ ಸಾಮರ್ಥ್ಯ ಇರುವಂಥವರು ಇರ್ತಾರೆ. ಆಗ ಸ್ವಾಭಾವಿಕ ಪರಸ್ಪರರಲ್ಲಿ ದ್ವೇಷ ಅಥವಾ ವಿಚಾರ ಭೇದ, ಬೌದ್ಧಿಕ ಸ್ತರದ ಹೆಚ್ಚು ಕಡಿಮೆ ಆಗುವಿಕೆ ಇದೆಲ್ಲ ನಡೆಯಬಹುದು. ಹಾಗಾಗಿ ಸಾಮನಸ್ಯಂ, ಸಮಾನ ಮನಸ್ಕರಾಗಿ ಈ ಸಮಾಜದಲ್ಲಿ ಇರುವ ಜೀವಿಗಳು ಇರಲಿ ಎನ್ನುವ ಉದ್ದೇಶದಿಂದ. ವಿಶೇಷ ಎಂದರೆ ಈ ಸೂಕ್ತವನ್ನ ನಾನು ರಾಷ್ಟ್ರಗೀತಂ, ನಮ್ಮ ಮಹರ್ಷಿ ಮಹೇಶ್ ಯೋಗಿಯ ಗ್ಲೋಬಲ್ ಕಂಟ್ರಿ, ಅದರ ರಾಷ್ಟ್ರಗೀತದಲ್ಲಿ 4 ವೇದದಲ್ಲಿ ಅಥರ್ವ ವೇದಕ್ಕೆ ಒಂದು ರಾಷ್ಟ್ರಗೀತವನ್ನ ಕೊಡಬೇಕು ಅಂತಾದಾಗ ಈ ಸೂಕ್ತವನ್ನೇ ಕೊಟ್ಟಿದ್ದೇನೆ. ಯಾಕೆಂದರೆ ಇದರಲ್ಲಿ ಸಹೃದಯಂ ಸಾಮನಸ್ಯಂ ಅವಿದ್ವೇಷಂ ಕೃಣೋಮಿವ, ಅವಿದ್ವೇಷ, ಸಮಾನ ಹೃದಯತೆ, ಸಮಾನ ಮನಸ್ಕತೆ, ಮಾ ಭ್ರಾತ ಭ್ರಾತರಂದ್ವಿಕ್ಷನ್, ಒಂದು ಸಹೋದರ ಮತ್ತೊಂದು ಸಹೋದರನನ್ನ ದ್ವೇಷ ಮಾಡದಂತೆ ಇರುವಂತಾಗಲಿ. ಮಾ ಸ್ವಸಾರ ಮುತ ಒಂದು ಸಹೋದರಿ ಮತ್ತೊಂದು ಸಹೋದರಿಯನ್ನ ದ್ವೇಷ ಮಾಡದೇ ಇರಲಿ. ಸಂಯಂಚ ಸವ್ರತ ಭೂತ್ವ, ಒಂದೇ ರೀತಿಯ ವ್ರತ, ಹೇಗೆ ನಾವು ಏಕಾದಶಿ ವ್ರತ ಅಥವಾ ಸೋಮವಾರ ವ್ರತ ಇತ್ಯಾದಿ ವ್ರತಗಳನ್ನ ಮಾಡ್ತೇವೋ
ಆ ವ್ರತವನ್ನ ಮಾಡುವಾಗ ನಿಯಮಗಳನ್ನ ಪಾಲಿಸುವಂತೆ ಐಕಮತ್ಯದ ವ್ರತವನ್ನ ವಾಚಂ ವದತ ಭದ್ರ ಅಂದ್ರೆ ಮಂಗಲಮಯವಾದ ಶುಭವಾದ ಮಾತುಗಳಿಂದ ಒಬ್ಬರು ಮತ್ತೊಬ್ಬರನ್ನ ಸಂಬೋಧಿಸಲಿ. ಇನ್ನು ವಾಸ್ತುಶಾಸ್ತ್ರ, ವಾಸ್ತು ಅಂದರೆ ನಮ್ಮ ಮನೆ ಎಲ್ಲ ಲಕ್ಷಣಗಳಿಂದ ಕೂಡಿರಲಿ, ಸಮೃದ್ಧಿಯಿಂದ ಕೂಡಿರಲಿ. ಈ ಮನೆಯಲ್ಲಿ ಬರುವ ಅತಿಥಿಗಳು, ಅಭ್ಯಾಗತರು ಯಾರೇ ಇರಲಿ, ಅವರು ಅಸಂತುಷ್ಟರಾಗಿ ಈ ಮನೆಯಿಂದ ಹೋಗುವುದು ಬೇಡ. ಈ ಮನೆಯಲ್ಲಿ ಯಾವುದೇ ರೀತಿಯಾದ ದುಷ್ಟಶಕ್ತಿಯ ಪ್ರಕೋಪ ಅಥವಾ ಯಾವುದೇ ದುಷ್ಟಶಕ್ತಿಯ ಪೀಡೆ ಇತ್ಯಾದಿಗಳು ಇರದೇ ಇರಲಿ ಎನ್ನುವ ಉದ್ದೇಶದಿಂದ ಭೂಮಿ ಸೂಕ್ತ, ಆಮೇಲೆ ಶಾಲಾ ನಿರ್ಮಾಣಂ, ವಾಸ್ತೋಷ್ಪತಿ ಸೂಕ್ತ ಇತ್ಯಾದಿ ಸೂಕ್ತಗಳ ಮುಖಾಂತರ ಗೃಹದ ಸಮೃದ್ಧಿಯ ಬಗ್ಗೆ ಬಹಳಷ್ಟು ಮಂತ್ರಗಳಿವೆ. ವಿಶೇಷವೆಂದರೆ ಇನ್ಯಾವ ವೇದದಲ್ಲೂ ಇರದಂಥ ಭೂಮಿ ಸೂಕ್ತ. ಇದು ವೈಚಾರಿಕರಿಗೆ, ಆಧುನಿಕ ವೈಚಾರಿಕರಿಗೆ ಬಹಳ ದೊಡ್ಡ ವಸ್ತುವಾಗಿದೆ. 12ನೆಯ ಕಾಂಡದ 1ನೆಯ ಸೂಕ್ತ. 63 ಮಂತ್ರಗಳು ಇದರಲ್ಲಿ. 63 ಮಂತ್ರಗಳ ಮುಖಾಂತರ ಭೂಮಿಯ ಸ್ತುತಿಯನ್ನ ಮಾಡಿ ನಮ್ಮ ನಿವಾಸಕ್ಕೆ, ನಮ್ಮ ವಾಸಕ್ಕೆ, ಆಹಾರ ಇತ್ಯಾದಿಗಳನ್ನ ಕೊಡುವ ಬಗ್ಗೆ ಆ ಭೂಮಿ ಒಳ್ಳೆ ರೀತಿಯಿಂದ ಇರಲಿ. ವಿಶೇಷವೆಂದರೆ ಇದರಲ್ಲಿ ಈ ಸಮಾಜದ ಒಂದು ಸಣ್ಣ ರೂಪ ಕೂಡ ಒಂದು ಮಂತ್ರದಲ್ಲಿ ಇದೆ. ಜನಂ ಬಿಭ್ರತಿ ಬಹುಧಾ ವಿವಾಚಸಂ, ಜನಂ ಬಿಭ್ರತಿ ಬಹುಧಾ ವಿವಾಚಸಂ. ನಾನಾ ರೀತಿಯ ಬೇರೆ ಬೇರೆ ರೀತಿಯ ವಿವಾಚಸಂ ಅಂದ್ರೆ ಬೇರೆ ಬೇರೆಯ ಮಾತುಗಳು. ಜನಂ ಬಿಭ್ರತಿ ಬಹುಧಾ, ಬಹಳಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ರೀತಿಯ ಮಾತಾಡುವಂತ ಜನರನ್ನ ನೀನು ಧಾರಣೆ ಮಾಡಿದ್ದೀಯ. ಜನಂ ಬಿಭ್ರತಿ ಬಹುಧಾ ವಿವಾಚಸಂ ನಾನಾ ಧರ್ಮಾಣಂ. ನಾನಾ ಧರ್ಮಾಣಂ ಅಂದ್ರೆ ಆಧುನಿಕ ಈ ಸಮಾಜದಲ್ಲಿ ಇರುವಂತ ಬೇರೆ ಬೇರೆ ಮತ ಎನ್ನುವ ಅರ್ಥದ ಧರ್ಮ ಅಲ್ಲ, ಮನೋಧರ್ಮ. ನಾನಾ ಧರ್ಮಾಣಂ ಪೃಥಿವಿ ಯಥಾ ಓಕಸಂ. ಹೇಗೆ ಒಂದು ಮನೆಯಲ್ಲಿ ಒಂದೇ ತಂದೆಯ 5 ಜನ ಮಕ್ಕಳಿದ್ದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಬುದ್ಧಿಯನ್ನ ಹೊಂದಿರ್ತಾರೆ ಸಾಧಾರಣವಾಗಿ. ಆದರೂ ಸಹಿತ ಅವರು ಸೇರಿಕೊಂಡು ಒಂದೊಂದು ರೀತಿಯ ಮಾತಾಡುವಾಗ ಅದು ಮನೆಯಲ್ಲಿ ಐಕ್ಯತೆಯನ್ನ ಉಂಟು ಮಾಡಬೇಕು. ಅದೇ ರೀತಿ ಸಮಾಜದಲ್ಲಿಯೂ ಸಹಿತ ಬಹುಧಾ ವಿವಾಚಸಂ ನಾನಾ ಧರ್ಮಾಣಂ ಪೃಥಿವಿ ಅಥವಾ. ಆಮೇಲೆ ಮುಂದಿನ ಪಾದದ ಮುಖಾಂತರ ಭೂಮಿಯಿಂದ ಪ್ರಾರ್ಥನೆ ಏನು? ಸಹಸ್ರಂ ಧಾರ ದ್ರವಿಣಸ್ಯ ಮೇದುಹಾಂ. ದ್ರವಿಣ ಅಂದ್ರೆ ಧನನಾಮ. ಸಹಸ್ರ ಸಂಖ್ಯೆಯ ಧಾರೆಯ ರೂಪದಲ್ಲಿ ದ್ರವಿಣದ ಧಾರೆಯನ್ನ ಭೂಮಿ ನನಗೆ ಕೊಡಲಿ. ವಿಶೇಷ ಈ ರುಚಿಗಳ ವಿಚಾರ ನೋಡಿ ಅರ್ಥ ಮಾಡ್ಕೊಳ್ಳಿ. ಧಾರೆ ಬರುವುದು ಯಾವಾಗಲೂ ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲೆ ಹೋಗುವುದಕ್ಕೆ ನಾವು ಒಂದು ಕಾರಂಜಿ ಇತ್ಯಾದಿ ಹೇಳಬಹುದು. ಆದರೆ ಇಲ್ಲಿ ಭೂಮಿಯಿಂದ ಮೇಲ್ಮುಖವಾಗಿ ಸಹಸ್ರ ಸಂಖ್ಯೆಯ ದ್ರವಿಣದ ಧಾರೆ ನಮಗೆ ಸಿಗಲಿ. ಸಹಸ್ರಂ ಧಾರಾ ದ್ರವಿಣಸ್ಯ ಮೇದುಹಾಂ ಧ್ರುವೇವ ಧೇನುರನಪಸ್ಫುರಂತಿ. ಧ್ರುವಾದೇನು ಅಂದ್ರೆ ಕಾಮಧೇನು. ಧ್ರುವದೇನು ಸ್ಥಿರವಾದದೇನು ಅಂದ್ರೆ ಕಾಮಧೇನು. ಅದು ಹೇಗೆ ನಾವು ಬಯಸಿದ್ದನ್ನ ಕೊಡುತ್ತದೆಯೋ ಅದೇ ರೀತಿ ಈ ಭೂಮಿ ಎಲ್ಲ ರೀತಿಯ ದ್ರವಿಣದ ಧಾರೆಯನ್ನ ನನಗೆ ಕೊಡಲಿ, ನನ್ನನ್ನ ಸಮೃದ್ಧಿಯನ್ನಾಗಿ ಮಾಡಲಿ. ಇನ್ನು ಈ ಶಾಲಾ ನಿರ್ಮಾಣಂ ಅಂತ ಬರುವ ಸೂಕ್ತದಲ್ಲಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದು ಸಮಾಜದಲ್ಲಿ ಇರುವ ಪ್ರತಿಯೊಬ್ಬರೂ ಸಹಿತ ಅವರವರ ಮನೆಯನ್ನ ಒಳ್ಳೆ ರೀತಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಎಷ್ಟು ಪೂರಕಗಳು ಈ ಮಂತ್ರಗಳು.
ಇಹೈವ ಧ್ರುವಾನ್ ನಿಮಿನೋಮಿ ಶಾಲಾಂ ಕ್ಷೇಮೇ ತಿಷ್ಠಾತಿ ಘೃತಂ ಉಕ್ಷಮಾನ ಹೇ ತಾಂತ್ವ ಆ ಶಾಲೆ, ಹೇ ಶಾಲೆ, ನಾನು ನಿನ್ನನ್ನು ನಿರ್ಮಾಣ ಮಾಡಿದ ಮೇಲೆ ಸರ್ವ ವೀರಾಹ, ಎಲ್ಲ ರೀತಿಯ ವೀರರು ಈ ವೀರ ಅನ್ಕೂಲೆ ನಾವು ಸಾಧಾರಣವಾಗಿ ಅರ್ಥ ಮಾಡಿಕೊಳ್ಳುವುದು ಶೂರ ಅಥವಾ ಯುದ್ಧದಲ್ಲಿ ಹೋರಾಡುವವ, ಅವ ವೀರ. ಆದರೆ ವೀರ ಅಂದರೆ ಎಲ್ಲ ಯಾವುದೇ ತೊಂದರೆ ಇದ್ದಾಗ ಧೈರ್ಯದಿಂದ ಅದನ್ನು ಎದುರಿಸುವ ಎಲ್ಲ ಮನುಷ್ಯರು ಸಹಿತ ವೀರರೇ. ಸರ್ವವೀರ ಉಪಸಂಚರೇಮ, ನಿನ್ನೊಳಗೆ ನಾವು ಚಲಿಸುವಂತಾಗಲಿ. ಊರ್ಜಸ್ವತಿ, ಘೃತವತಿ, ಪಯಸ್ವತಿ, ಈ ಮೂರು ರೀತಿ. ಊರ್ಜಸ್ವತಿ, ಊರ್ಜ ಅಂದ್ರೆ ಶಕ್ತಿ. ಘೃತವತಿ, ಮನೆಯಲ್ಲಿ ಘೃತದ ಸಮೃದ್ಧಿ ಇರಲಿ. ಪಯಸ್ವತಿ, ಹಾಲಿನ ಸಮೃದ್ಧಿ ಇರಲಿ. ಅಂತ ಸಮೃದ್ಧವಾದ ಮನೆ ಈ ಒಡತಿ ನೀನಾಗು ಹೇ ಶಾಲೆ. ನಿನ್ನನ್ನು ನಾನು ನಿರ್ಮಾಣ ಮಾಡ್ತಾ ಇದ್ದೇನೆ. ನಿರ್ಮಾಣ ಮಾಡಿದ ಮೇಲೆ ನಿನ್ನೊಳಗೆ ಈ ಗುಣಗಳು ಎಲ್ಲ ತುಂಬಿಕೊಂಡಿರಲಿ. ಈ ರೀತಿಯಾಗಿ ನಮ್ಮ ನಿವಾಸ ಸುಭದ್ರತೆಯಿಂದ ಕೂಡಿರಬೇಕು ಎನ್ನುವ ಅರ್ಥದ ಮಂತ್ರಗಳ ಬಗ್ಗೆ ಕೇಳಿದೆವು. ಈಗ ನಾವು ನಿಶ್ಚಿಂತರಾಗಿ ಶಾಂತಿಪೂರ್ವಕವಾಗಿ ಜೀವನ ಮಾಡುವಾಗ ನಮಗೆ ಆರೋಗ್ಯ, ರೋಗ ರಾಹಿತ್ಯ ಮತ್ತು ಎಲ್ಲ ರೀತಿಯ ಔಷಧಿಗಳ ಚಿಕಿತ್ಸೆ ಸಿಗಬೇಕು. ಅದನ್ನ ಅಥರ್ವ ವೇದದಷ್ಟು ಬೇರೆ ವೇದದಲ್ಲಿ ಇಲ್ಲ. ಜ್ವರನಾಶನ, ಶ್ವೇತಕುಷ್ಠನಾಶನ, ಕೇಶವರ್ಧನ, ಈ ಜ್ವರನಾಶನದಲ್ಲಿ ಬಹಳ ವಿಶೇಷವಾದ ಶಬ್ದಗಳನ್ನ ಬಳಸಿದ್ದಾರೆ. ಆಮೇಲೆ ಯುಕ್ತಿಯನ್ನ ಬಳಸಿದ್ದಾರೆ. ನಮೋ ರೂರಾಯ, ರೂರಾಯ ಅಂದ್ರೆ ಬಹಳ ತಪಿಸುವಂತ. ಚ್ಯವನಾಯ, ಅಲುಗಾಡಿಸಿ, ಜ್ವರ ಬಂದು ನಮ್ಮಲ್ಲಿ ಶೀತ ಉಂಟು ಮಾಡಿ ಮೈಯನ್ನ ಬಿಸಿ ಮಾಡಿ ನಮಗೆ ನಡುಕ ಉಂಟಾಗ್ತದೆ. ನೋದನಾಯ, ಧೃಷ್ಣವೇ. ನಮ ಶೀತಾಯ ಪೂರ್ವಕಾಮಕೃತ್ವನೆ, ನಮ್ಮ ಈ ರೋಗ ಬರುವುದಕ್ಕಿಂತ ಮೊದಲಿನ ನಮ್ಮ ದಿನಚರಿಯಲ್ಲಿ ಅಥವಾ ನಮ್ಮ ದೈನಂದಿನಿಯಲ್ಲಿ ಯಾವುದೇ ರೀತಿಯ ದೋಷಗಳ ಮುಖಾಂತರ ಆ ರೋಗ ಬಂದಿರ್ತದೆ ಸಾಧಾರಣವಾಗಿ. ನಮ ಶೀತಾಯ ಪೂರ್ವಕಾಮಕೃತ್ವನೆ. ಮುಂದಿನ ಪಾದದಲ್ಲಿ ಯೋ ಅನ್ಯೇದ್ಯುಹು, ಈಗಿನ ಇದರಲ್ಲಿ ವಿಷಮ ಶೀತ ಜ್ವರ. ಯೋ ಅನ್ಯೇದ್ಯುಹು, ಒಂದು ದಿನ ಬಿಟ್ಟು ಇನ್ನೊಂದು ದಿನ ಬರುವಂತ ಜ್ವರ. ಅನ್ಯೇದ್ಯುಹು, ದ್ಯುಹು ಅಂದ್ರೆ ಹಗಲು, ಅನ್ಯೇದ್ಯುಹು ಒಂದು ದಿನ ಬಿಟ್ಟು ಬರುವಂತಹದ್ದು. ಉಭಯದ್ಯುಹು, 2 ದಿನ ಬಿಟ್ಟು ಬರುವಂತ ಜ್ವರ. ಯೋ ಅನ್ಯೇದ್ಯುಹು ಉಭಯದ್ಯುಹು ಅಭ್ಯೇತಿ ಇಮಂ, ಈ ವ್ಯಕ್ತಿಗೆ ಬರ್ತಾ ಇದೆ. ಆ ಜ್ವರ ಎಲ್ಲಿ ಹೋಗ್ಬೇಕು, ಇವನನ್ನ ಬಿಟ್ಟು ಎಲ್ಲಿ ಹೋಗ್ಬೇಕು ಅನ್ನುವುದಕ್ಕೆ ಬಹಳ ಯುಕ್ತಿಯುತವಾಗಿ ಮಂಡೂಕಮಭ್ಯೇ ತ್ವವ್ರತಃ, ಮಂಡೂಕಂ ಅಭ್ಯೇತು. ಮಂಡೂಕ ಅಂದ್ರೆ ಕಪ್ಪೆ. ಕಪ್ಪೆಗೆ ನಾವು ಶೀತ ರಕ್ತ ಪ್ರಾಣಿ ಅಂತ ಹೇಳ್ತೇವೆ. ಅದರ ಶರೀರ ಬಹಳ ತಂಪು, ಕೋಲ್ಡ್ ಆಗಿರ್ತದೆ ಯಾವಾಗ್ಲೂ. ಇದನ್ನ ಯಾರಾದ್ರೂ ಧೈರ್ಯ ಇದ್ದವರು ಈ ಪ್ರಯೋಗ ಮಾಡಿ ನೋಡಬಹುದು. ಕೈಯಲ್ಲಿ ಈ ಸಣ್ಣ ಕಪ್ಪೆಯನ್ನ ಹಿಡಿದು ಈ ಮಂತ್ರವನ್ನ ಹೇಳಿದಾಗ ನಮ್ಮ ಶರೀರದ ತಾಪ ಕಪ್ಪೆಯಲ್ಲಿ ಹೋಗ್ತದೆ. ಅವಾಗ ನಮಗೆ ಜ್ವರ ಬಿಡುತ್ತದೆ. ಮಂಡೂಕಂ ಅಭಿಏತು ಔವ್ರತಃ. ಔವ್ರತಃ ಅಂದರೆ ವ್ರತ ಅಂದ್ರೆ ನಿಯಮ. ವ್ರತ ಅಂದ್ರೆ ನಿಯಮ. 1 ದಿನ ಬಿಟ್ಟು ಬರುವಂತ ನಿಯಮದ್ದು, 2 ದಿನ ಬಿಟ್ಟು ಬರುವಂತ ನಿಯಮದ ಜ್ವರ, ಅದು ಆ ವ್ರತವನ್ನ ಮುರಿದು ನಮ್ಮಿಂದ ಬಿಟ್ಟು ಆ ಕಪ್ಪೆಯಲ್ಲಿ ಹೋಗಲಿ. ಆ ರೀತಿಯಾಗಿ ಋಷಿಗಳು ಇಷ್ಟು ವಿಶೇಷವಾಗಿ ವಿಚಾರ ಮಾಡಿ
ಈ ಶಬ್ದಗಳನ್ನ ಬಳಸಿ ನಮ್ಮನ್ನ ಸುಖದಲ್ಲಿ ಇಡಲಿಕ್ಕೆ ಬಯಸಿದ್ದಾರೆ. ಆಮೇಲೆ ಶ್ವೇತಕುಷ್ಠನಾಶನ. ಶ್ವೇತಕುಷ್ಠನಾಶನ ಇದಕ್ಕೆ ಆ ಮಂತ್ರದಲ್ಲಿ ಹೇಳದ್ದು ಕಿಲಾಸ. ಶ್ವೇತಕುಷ್ಠನಾಶನ ಅಂತ ಶೀರ್ಷಿಕೆ, ಆದರೆ ಸಂಗಳ ಕಿಲಾಸನಾಶನಂ. ಕಿಲಾಸ, ಕಿಲಾಸವೆಂದರೆ ಈ ಈ ಪ್ರವಚನವನ್ನ ಅಥವಾ ನನ್ನ ಮಾತುಗಳನ್ನ ಕೇಳ್ತಾ ಇರುವವರಲ್ಲಿ ಬಹಳಷ್ಟು ಸಂಸ್ಕೃತಜ್ಞರು ಇದ್ದಾರೆ. ಸಂಸ್ಕೃತದಲ್ಲಿ ಒಂದು ರೂಪ ಬರುತ್ತದೆ, ತದ್ಧಿತ ರೂಪ. ತದ್ಧಿತ, ಹೇಗೆ ವಿಶ್ವಾಮಿತ್ರನ ಮಗ ವೈಶ್ವಾಮಿತ್ರನು, ಕಶ್ಯಪನ ಮಗ ಕಾಶ್ಯಪ, ಅದೇ ರೀತಿ ಕಿಲಾಸದ ಭಾವ ಅಥವಾ ತದ್ಧಿತ ರೂಪ ಕೈಲಾಸ. ಕೈಲಾಸ ನಾವು ಚಿತ್ರದಲ್ಲೋ, ನಾನಂತೂ ಹೋಗಿ ಬಂದವ ಕೈಲಾಸಕ್ಕೆ. ಕೈಲಾಸ ಪರ್ವತ ಕಪ್ಪು ಶಿಲೆ, ಕೈಲಾಸ ಪರ್ವತ ಕಪ್ಪು ಶಿಲಾಮಯವಾದ ಪರ್ವತ. ಅದರ ಮೇಲೆ ಬರ್ಪ ಕೂತಾಗ ಅದು ಕಪ್ಪು ಮತ್ತು ಬಿಳುಪಾಗಿ ತೋರುತ್ತದೆ. ಅದೇ ರೀತಿ ಈ ಕಿಲಾಸ ಎನ್ನುವ ಶ್ವೇತಕುಷ್ಠ ಶರೀರದ ಭಾಗಶಃ ನಮ್ಮ ಶರೀರದಲ್ಲಿ ಆ ನಮ್ಮ ಮಾಮೂಲಿಯಾಗಿ ಇರುವಂತಹ ಬಣ್ಣವನ್ನ ಬಿಟ್ಟು ಬಿಳಿ ಬಣ್ಣವನ್ನ ತಂದುಕೊಳ್ಳುತ್ತದೆ. ಆ ಬಣ್ಣ ಬರುತ್ತದೆ, ಆವಾಗ ಅದು ಕಿಲಾಸ ಅಂತ ಹೇಳ್ಕೊಳ್ಳುತ್ತದೆ. ಕ್ಷಮಿಸಿ. ಈ ಕಿಲಾಸ ಇದಕ್ಕೆ ಔಷಧಿ ರೂಪದಲ್ಲಿ ನಾವು ಇಂದಿನ ದಿನ ಏನು ಹಳದಿ ಅಥವಾ ಹರಿದ್ರ ಅಂತ ಹೇಳ್ತೇವೋ, ಅದಕ್ಕೆ ಆಯುರ್ವೇದದಲ್ಲಿ ಒಂದು ಶಬ್ದ ಇದೆ. ಆಯುರ್ವೇದ ವೈದ್ಯರಿಗೆ ಮಾತ್ರ ಗೊತ್ತಿರ್ತದೆ ಇದು ಸಾಧಾರಣವಾಗಿ. ಇದಕ್ಕೆ ಒಂದು ಹೆಸರಿದೆ, ನಿಶಾ. ಈ ನಿಶಾ ಶಬ್ದ ಸಂಗಳ ಆಮಲಕಿ, ಅದನ್ನು ಸೇರಿಸಿ ನಿಶಾಮಲಕಿ ಅಂತ ಔಷಧಿ. ಈ ನಿಶಾ ಎನ್ನುವುದಕ್ಕೆ ಇದಕ್ಕೆ ಔಷಧಿ ಎನ್ನುವುದಕ್ಕೆ ನಕ್ತಂಜಾತಾಸ್ಯೋಷಧೆ. ನಕ್ತಂಜಾತಾಸಿ, ರಾತ್ರಿಯಲ್ಲಿ ಹುಟ್ಟಿದ ವನಸ್ಪತೆ. ರಾಮನು ಕಪ್ಪು ಬಣ್ಣದಲ್ಲಿದ್ದಾನೆ. ಕೃಷ್ಣನು ನೀಲವರ್ಣ. ಅಸಿಕ್ನಿ ಎನ್ನುವ ಒಂದು ವನಸ್ಪತಿ. ಆಮೇಲೆ ಹಳದಿ ಅಥವಾ ಹರಿದ್ರ ಎನ್ನುವ ವನಸ್ಪತಿ. ಇದಂ ರಜಯ, ಅದು ರಾತ್ರಿಯಲ್ಲಿ ಮೊಳಕೆ ಒಡೆಯುತ್ತದಂತೆ, ನಮಗ್ ಗೊತ್ತಿಲ್ಲ. ಆದರೆ ಅದರ ವ್ಯಾಖ್ಯಾಕಾರರು ಹೇಳ್ತಾರೆ, ಈ ಹರಿದ್ರ ರಾತ್ರಿಯಲ್ಲಿ ಮೊಳಕೆ ಒಡೆಯುತ್ತದೆ. ಹಾಗಾಗಿ ಇದಂ ರಜಯ, ನಿಶಾ ಎನ್ನುವುದಕ್ಕೆ ಸಮಾನಾರ್ಥಕ ರಜನಿ. ಇದಂ ರಜಯ ಕಿಲಾಸಂ ಫಲಿತಂಚಯತ್. ಈ ಶರೀರಕ್ಕೆ ಬಂದಂತ ಮುಪ್ಪು, ಫಲಿತ ಅಥವಾ ಮುಪ್ಪು, ಸಂಗಡ ಈ ನಮ್ಮ ಚರ್ಮದ ವರ್ಣದ ಮೇಲೆ ಬಿಳಿ ವರ್ಣ ಬಂದದ್ದು ಕಿಲಾಸ. ಆ ಕಿಲಾಸ ಮತ್ತು ಫಲಿತ ಇದು ಎರಡನ್ನೂ ಸಹಿತ ನೀನು ನಾಶ ಮಾಡು. ಆಸುರಿ ಚಕ್ರೆ ಪ್ರಥಮೇದಂ. ಆಸುರಿ ವನಸ್ಪತಿ ಅಂದರೆ ರಾಕ್ಷಸರು, ಅಸುರರು, ಅವರ ಜಾಗರಣೆ ಆಗುವ ಸಮಯ ರಾತ್ರಿ. ಹೇಗೆ ಆಸುರರು ರಾತ್ರಿಯಲ್ಲಿ ಜಾಗರಣೆ ಆಗ್ತಾರೋ, ಅದೇ ರೀತಿ ನೀನು ರಾತ್ರಿಯಲ್ಲಿ ಉತ್ಪನ್ನವಾಗಿದ್ದೀಯ. ಆಸುರಿ ಚಕ್ರೆ ಪ್ರಥಮೇದಂ ಕಿಲಾಸ ಭೇಷಜಂ ಇದಂ ಕಿಲಾಸನಾಶನಂ. ಆ ಆಸುರಿ ವನಸ್ಪತಿ ಅಥವಾ ಅಸುರರು ಇದನ್ನ ಮೊದಲು ಪ್ರಯತ್ನ ಮಾಡಿದ್ದರು. ಇದು ಆ ನಿಶಾ ಅಥವಾ ಹರಿದ್ರ, ಅದು ಈ ರೋಗಕ್ಕೆ ಉತ್ತಮವಾದ ಔಷಧಿ. ಇದರ ಹೊರತಾಗಿ ಬಹಳಷ್ಟು ಒಂದು ಸೂಕ್ತ ಇದೆ, ಅರ್ಬುದ ಸೂಕ್ತ.
26 ಮಂತ್ರಗಳ ಸೂಕ್ತ. ಅರ್ಬುದ ನಿವಾರಣಂ. ಅರ್ಬುದ ನಿವಾರಣಂ ಅಂದ್ರೆ ಆಧುನಿಕ ಶಬ್ದದಲ್ಲಿ ಕರ್ಕರೋಗ ಅಥವಾ ಕ್ಯಾನ್ಸರ್, ಅದಕ್ಕೆ ಸಂಸ್ಕೃತದಲ್ಲಿ ಅರ್ಬುದ. ಅರ್ಬುದ ಎನ್ನುವ ಶಬ್ದಕ್ಕೆ 3 ಅರ್ಥ ಇದೆ. ಒಂದು ಸಂಖ್ಯೆ, ಅರ್ಬುದ ಎನ್ನುವ ಸಂಖ್ಯೆ ಇದೆ. ಎಕ್ಕಂ ಶತಂ ಸಹಸ್ರ ದಶಸಹಸ್ರ ಲಕ್ಷ ದಶಲಕ್ಷ ಕೋಟಿ ಇತ್ಯಾದಿ ಮುಂದೆ ಹೋಗಿ ಅರ್ಬುದ ಎನ್ನುವ ಒಂದು ಗಣನೆ. ಅದೇ ರೀತಿ 3 ತುದಿ ಉಳ್ಳಂತ, ತ್ರಿಶೂಲದಂತೆ 3 ತುದಿ ಉಳ್ಳಂತ ಒಂದು ಆಯುಧವೂ ಸಹಿತ ಅರ್ಬುದ. ಈ ರೀತಿಯಾಗಿ ಆ ಅರ್ಬುದ ನಾವು ಶಬ್ದದ ಮುಖಾಂತರ ಅದನ್ನ ನಿವಾರಣೆ ಮಾಡಿಕೊಳ್ಳುವ ಬಗ್ಗೆ ಇದನ್ನ ನಾವು ಬಳಸಿಕೊಳ್ಳಬಹುದು. ಆಮೇಲೆ ಕೆಲವಷ್ಟು ವೈಜ್ಞಾನಿಕವಾದ, ಇದು ಯಾರಿಗೂ ಗೊತ್ತಿಲ್ಲ ಅಥವಾ ಪ್ರಯೋಗ ಮಾಡಿ ಅಥವಾ ಸಂಶೋಧನೆ ಮಾಡಿ ನೋಡಿಕೊಳ್ಳುವಂತಹದ್ದು, ಔಷಧಿಗಳ ಬಗ್ಗೆ ಹೇಳ್ತಾ ಇರುವಾಗ ವರಾಹೋ ವೇದ ವಿರುಧಂ ನಕುಲೋ ವೇದ ಭೇಷಜೀಂ. ವರಾಹ ಅಂದರೆ ಹಂದಿ, ಅದು ಔಷಧಿಯನ್ನ ತಿಳಿದಿದೆಯಂತೆ. ವರಾಹೋ ವೇದ ವಿರುಧಂ, ಯಾವ ಮರ, ವಿರುಧ ಅಂದ್ರೆ ಮರ, ಯಾವ ಮರ ಔಷಧಿಯುಕ್ತವಾದದ್ದು ಎನ್ನುವುದನ್ನ ಹಂದಿಗೆ ಗೊತ್ತಿದೆ. ನಕುಲೋ ವೇದ ಭೇಷಜಿ, ನಕುಲ ಅಂದ್ರೆ ಮುಂಗುಸಿ ನಕುಲೋ ವೇದ ಭೇಷಜಿ, ನಮಗ್ ಗೊತ್ತಿಲ್ಲ, ಆದ್ರೆ ನಕುಲೋ ವೇದ ಭೇಷಜಿ. ಸರ್ಪ ಗಂಧರ್ವಾಯ ವಿದು, ಸರ್ಪಗಳಿಗೆ ಗೊತ್ತಿದೆ ಯಾವ ಔಷಧಿಯನ್ನ ತಿಂದದ್ರಿಂದ ಅದು ಸುರಕ್ಷಿತವಾಗಿರ್ತದೆ. ಆ ಗಂಧರ್ವರು ಅವರಿಗೂ ಗೊತ್ತಿದೆ. ತಾ ಅಸ್ಮ ಅವಸೇಹುವೆ, ಆ ಎಲ್ಲ ಔಷಧಿಗಳು ನಮ್ಮ ರಕ್ಷಣೆಗೆ ಆಗಲಿ. ಇನ್ನೊಂದು ಕಡೆ ಯಥಾ ನಕುಲೋ ವಿಚ್ಛಿದ್ಯ ಸಂದಧಾತ್ಯ ಹಿಂ ಪುನಃ, ಇದು ಯಾರೂ ಬಹುಶಃ ಕೇಳಿರ್ಲಿಕ್ಕಿಲ್ಲ. ನಕುಲ ಅಂದ್ರೆ ಮುಂಗುಸಿ ಮತ್ತು ಸರ್ಪದ ಹೋರಾಟ ಬಹಳ ಪ್ರಸಿದ್ಧ. ಯಥಾ ನಕುಲು ವಿಚ್ಛಿದ್ಯ, ಹಾವಿನ ಸಂಗಡ ಜಗಳಾಡುವಾಗ ಹಾವಿನ ಹೆಡೆಯನ್ನ ವಿಚ್ಛೇದನ ಮಾಡಿ ಸಂದಧಾತಿ ಅಹಿಂ ಪುನಃ, ಅದು ಆ ವಿಚ್ಛೇದನ ಮಾಡಿದಂತ ಹೆಡೆಯನ್ನ ಪುನಃ ಸಂದಧಾತಿ, ಒಳ್ಳೆ ರೀತಿಯಿಂದ ಕೂಡಿಸುತ್ತದೆ. ಅದು ಏವ ಕಾಮಸ್ಯ ವಿಚ್ಛಿನ್ನಂ ಸಂದೇಹಿ ವೀರ್ಯಾವತಿ. ಇದೇ ರೀತಿ ನನ್ನ ಕೆಲಸದ ಕಾರ್ಯದ ಮುಖಾಂತರ ನನ್ನ ಸೌಭಾಗ್ಯ ವಿಚ್ಛೇದಿಸಲ್ಪಟ್ಟದ್ದಿದ್ದರೆ ನನ್ನಿಂದ ಅದನ್ನ, ಹೇ ವೀರ್ಯಾವತಿಯಾದಂತಹ ವನಸ್ಪತಿಯೇ, ಅದನ್ನ ನನ್ನ ಸಂಗಡ ಸಂಯೋಜಿಸು ಎನ್ನುವ ಅರ್ಥ. ಆಮೇಲೆ ಈ ಶಾಂತಿ ಸೂಕ್ತಗಳಲ್ಲಿ ನಾವು ಸಾಧಾರಣವಾಗಿ ಜಗಳಾಡುವಾಗ ಯಾವುದೋ ಒಂದು ಸಣ್ಣ ವಾಕ್ಯದಲ್ಲಿ ಅಹಂಕಾರಯುಕ್ತವಾದ ಮಾತುಗಳ ಮುಖಾಂತರ ಜಗಳ ಉತ್ಪನ್ನ ಆಗದಿದ್ದರೆ ನಾವು ಈ ವಾಣಿಗೆ ವಾಗ್ದೇವಿ ಅಂತ ಹೇಳ್ತೇವೆ. ಈ ಪರಮೇಷ್ಠಿನಿ ವಾಗ್ದೇವಿ ಬ್ರಹ್ಮ ಸಂಶಿತ, ಬ್ರಹ್ಮನಿಂದ ನಿಗ್ರಹ ಮಾಡಲ್ಪಟ್ಟಂತ ವಾಗ್ದೇವಿ. ಯೈವ ಸಸೃಜೆ ಘೋರಂ, ಯಾವುದರ ಮುಖಾಂತರ ಈ ಘೋರ ವೈಮನಸ್ಯ ಶತ್ರುತ್ವ ಉಂಟಾಯಿತೋ, ಯಯೈವ ಸಸೃಜೆ ಘೋರಂ ತಯೈವ ಶಾಂತಿರಸ್ತುನಃ, ಅದರಿಂದಲೇ ನಮಗೆ ಶಾಂತಿ ಆಗ್ಲಿ, ಅಂದ್ರೆ ಅದೇ ವಾಗ್ದೇವಿಯ ಮುಖಾಂತರವೇ ನಮ್ಮ ವೈಮನಸ್ಯ ದೂರ ಆಗಲಿ. ಇದಂ ಯತ್ ಪರಮೇಷ್ಠಿನಂ ಮನೋವಾಂ ಬ್ರಹ್ಮ ಸಂಶಿತಂ. ಇದು ಪುಲ್ಲಿಂಗ ಶಬ್ದ, ಮೊದಲನೆಯದು ಸ್ತ್ರೀಲಿಂಗ ರೂಪದಲ್ಲಿ. ಇದಂ ಯತ್ ಪರಮೇಷ್ಠಿನಂ ಮನೋವಾಂ ಬ್ರಹ್ಮ ಸಂಶಿತಂ ಏನೈವ ಸಸೃಜೆ ಘೋರಂ. ಹಾಗಾಗಿ ಈ ಮನಸ್ಸು ಎಲ್ಲದಕ್ಕೂ ಪ್ರಧಾನ ಕಾರಣ. ಆ ಪ್ರಧಾನ ಕಾರಣ
ಅಥರ್ವ ವೇದ, ಅಥರ್ವ ಶಬ್ದವೇ ಹೇಳುವಂತೆ ಥರ್ವತಿಶ್ಚಲತಿ ಕರ್ಮ ತತ್ ಪ್ರತಿಷೇಧ, ನಿರುಕ್ತಕಾರ ಹೇಳಿದಂತ ನಿರ್ವಚನ. ಅಥರ್ವಾಣೋ ಭೃಗವ ಸೌಮ್ಯಾಸಾಹ ಎನ್ನುವ ಮಂತ್ರ, ಅದರಲ್ಲಿ ಅಥರ್ವ ಶಬ್ದಕ್ಕೆ ವ್ಯಾಖ್ಯೆ ಮಾಡುವಾಗ ಅಥರ್ವಾಣೋ ಅಥರ್ವಣವಂತಹ ಥರ್ವತಿಶ್ಚಲತಿ ಕರ್ಮ ತತ್ ಪ್ರತಿಷೇಧ, ಅಲುಗಾಡುವಿಕೆ ಅದು ಥರ್ವತಿ. ಅಥರ್ವ ಅಂದರೆ ಅಚಂಚಲ, ನಿಶ್ಚಲ ಅಥವಾ ಸ್ಥಿರ ಎನ್ನುವಂಥ ಈ ಅಥರ್ವ ವೇದದ ಕೊಡುಗೆ ಆ ನಿಶ್ಚಲ, ಅಚಂಚಲ, ಸ್ಥಿರತೆಯುಕ್ತವಾದ ಎಲ್ಲರ ಮನಸ್ಥಿತಿ ಆಗಲಿ ಮತ್ತು ಸಮಾಜದಲ್ಲಿ ಎಲ್ಲರೂ ಒಳ್ಳೆ ರೀತಿಯಿಂದ ಜೀವನ ಮಾಡಲಿ, ಸಮೃದ್ಧರಾಗಲಿ. ಅಥರ್ವ ವೇದದಲ್ಲಿ ಈ ದೋಹನ ಎನ್ನುವಂಥದ್ದು ಬಹಳ ವಿಶೇಷ. ಸಮೃದ್ಧಿ ಪ್ರಾಪ್ತಿ ಆಗುವಾಗ ಕೃತಮ್ಮೆ ದಕ್ಷಿಣೇ ಹಸ್ತೆ, ಕೃತಮ್ಮೆ ದಕ್ಷಿಣೇ ಹಸ್ತೆ, ನಾನು ಮಾಡಿದಂತ ಯಾವುದೇ ಕೆಲಸ ಬಲಗೈಯಿಂದ ಮಾಡಿದ್ದು ಜಯೋಮೆ ಸವ್ಯ ಆಹಿತ. ಸಾಧಾರಣವಾಗಿ ಎಲ್ಲಿ ಕೆಲಸ ಮಾಡ್ತೇವೋ ಅಲ್ಲಿ ಫಲ ಬರುವುದು ಸ್ವಾಭಾವಿಕ. ಆದರೆ ಅಥರ್ವವೇದಿ ಹೇಳ್ತಾರೆ, ನಾನು ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಅದರ ಫಲ ಬರ್ತಾ ಇದೆ. ಅಂದರೆ ಯಾವುದೇ ವಿಷಯದ ಬಗ್ಗೆ ಮಾಡಿದ್ದು ಇನ್ನೊಂದು ವಿಷಯದ ಪೂರಕವಾಗಿ ಪರಿಣಮಿಸಲಿ ಎನ್ನುವಂತಹದ್ದು. ಇನ್ನು ವಿಶೇಷವಾಗಿ ರಾಜ್ಞ ಪ್ರಜಾಭಿ ಸಂವರಣಂ ಅಥವಾ ರಾಜ್ಯಾಭಿಷೇಕ, ರಾಜನನ್ನ ಅವನ ಸ್ಥಾನದ ಬಗ್ಗೆ ಆಹ್ವಾನಿಸುವುದು, ಆಮೇಲೆ ಅವನನ್ನ ಕರೆಯುವಿಕೆ. ಆಹ್ವಾನ ಅಂದ್ರೆ ಕರೆಯುವಿಕೆ, ಬಾ ನೀನು ಕೂತ್ಕೋ, ಈ ಸಿಂಹಾಸನದ ಮೇಲೆ ಕೂತ್ಕೋ. ಬರೀ ಓಟ್ ಹಾಕಿ ಗೆಲ್ಲಿಸುವುದಲ್ಲ, ನಾವೇ ಕರೆಯುವುದು, ಬನ್ನಿ ಕೂತ್ಕೊಳ್ಳಿ. ಆ ಸೂಕ್ತದಲ್ಲಿ ರಾಜನ ಕರ್ತವ್ಯ ಅಥವಾ ರಾಜನನ್ನ ನಾನು ಮಾತ್ರ ಅಲ್ಲ, ಅಶ್ವಿನಾತ್ವಾಗ್ರೇ ಮಿತ್ರ ವರುಣೋಭ ವಿಶ್ವೇ ದೇವ ಮರುತಸ್ವಾಹ್ವಯಂತು. ನಾನು ಮಾತ್ರ ಕರೀತಾ ಇಲ್ಲ, ನಾವು ಲೌಕಿಕ ಜನರು ಮಾತ್ರ ಕರೀತಾ ಇಲ್ಲ. ಅಶ್ವಿನಿ ದೇವತೆಗಳು, ಆಮೇಲೆ ಮರುತ, ಆ ಎಲ್ಲ ಮರುತ ದೇವತೆಗಳು, ಮಿತ್ರಾವರುಣ ಅವರು ಯಾವಾಗ್ಲೂ ಜೋಡಿಯಲ್ಲೇ ಇರ್ತಾರೆ. ಮಿತ್ರಾವರುಣ ಒಟ್ಟಿಗೆ, ಅಗ್ನಾವಿಷ್ಣು, ಮಿತ್ರಾವರುಣ, ಇಂದ್ರ ಸೋಮ, ಈ ರೀತಿಯಾಗಿ ವೇದದಲ್ಲಿ ಜೋಡಿ ಇದೆ. ಇದು ಅದೇ ರೀತಿ ಮಿತ್ರಾವರುಣೋಭ ವಿಶ್ವೇ ದೇವಾಹ. ಸಾಧಾರಣವಾಗಿ ವೇದದಲ್ಲಿ ವಿಶ್ವ ಶಬ್ದ ಎಲ್ಲೆಲ್ಲ ಬರುತ್ತದೆಯೋ ಅದಕ್ಕೆ ಸರ್ವ ಎನ್ನುವ ಅರ್ಥವನ್ನ ಕಲ್ಪಿಸಿಕೊಳ್ಬೇಕಾಗ್ತದೆ. ವಿಶ್ವೇ ದೇವ ಅಂದ್ರೆ ಸರ್ವೇ ದೇವಾಹ. ಹಾಗಾಗಿ ವಿಶ್ವೇ ದೇವ ಮರುತಸ್ವಾಹ್ವಯಂತು ಅಧಾಮನೋ ವಸುದೇಯಾಯ ಕೃಣುಷ್ವ. ಹಾಗಾಗಿ ನೀನು ಬಂದು ಕೂತ ಮೇಲೆ ವಸುದೇಯಾಯ ಕೃಣುಷ್ವ, ನಿನ್ನ ಮನಸ್ಸನ್ನ ಖಜಾನೆಯಲ್ಲಿ ಇರುವಂತಹ ದ್ರವ್ಯಗಳನ್ನ ಸಮಾನವಾಗಿ ವಿಭಜ ವಸೂನಿ, ಸಮಾನ ರೀತಿಯಲ್ಲಿ ಎಲ್ಲವರಲ್ಲೂ ಹಂಚಿ ನೀನು ಒಳ್ಳೆಯ ಹೆಸರನ್ನ ಉಪಸದ್ಯೋ ನಮಸ್ಯೋ ಭವೇಹ. ಉಪಸದ್ಯ, ನಿನ್ನ ಹತ್ತಿರ ಎಲ್ಲರೂ ಬರುವಂತಾಗಲಿ. ನಮಸ್ಯ ಅಂದ್ರೆ ನಮಸ್ಕಾರ ಪಡೆಯುವಂತಾಗಲಿ. ನಮಸ್ಯ ಭವ ಇಹ, ಇಲ್ಲಿ ಆ ರೀತಿಯಾಗಿ ಇರು. 19ನೇ ಕಾಂಡದ ಕೊನೆಯ ಸೂಕ್ತದಲ್ಲಿ ಈ ವೇದ ಮಾತೆಯ ಸ್ತುತಿ ಅದನ್ನ ಹೇಳಿ ಇದನ್ನ ತಾತ್ಕಾಲಿಕವಾಗಿ ವಿರಾಮ ಕೊಡ್ತೇನೆ. ಬೇಕಾದ್ರೆ ಮತ್ತೆ ಯಾವುದೇ ವಿಷಯ ಬೇಕು ಅಂದ್ರೆ ಮುಂದೆ ಹೇಳ್ತೇನೆ. ಸ್ತುತಾಮಯ ವರದಾ ವೇದ ಮಾತಾ ಪ್ರಚೋದಯಂತಾಂ ಪಾವಮಾನಿ ದ್ವಿಜಾನಾಂ
ಆಯುಃ ಪ್ರಾಣಂ ಪ್ರಜಾಂ ಪಶುಂ ಕೀರ್ತಿಂ ದ್ರವಿಣಂ ಬ್ರಹ್ಮವರ್ಚಸಂ ಮಹ್ಯಂ ದತ್ವಾ ವ್ರಜತ ಬ್ರಹ್ಮಲೋಕಂ. ಈ 7 ಆಯು ಪ್ರಾಣಂ ಪ್ರಜಾಂ ಪಶುಂ ಕೀರ್ತಿಂ ದ್ರವಿಣಂ ಬ್ರಹ್ಮವರ್ಚಸಂ ಮಹ್ಯಂ ದತ್ವಾ ವ್ರಜತ ಬ್ರಹ್ಮಲೋಕಂ. ಈ 7 ಮೊದಲಿನ ಮಂತ್ರದಲ್ಲಿ ಹೇಳಿದ ತ್ರಿಶಬ್ದ. ಆ 7 ಈ 7ಕ್ಕೆ ಅನ್ವಯ ಮಾಡಿಕೊಳ್ಬೇಕು. ಆ ರೀತಿಯಾದ ಕಾಮಧೇನುವಂತೆ ಕಲ್ಪವೃಕ್ಷದಂತೆ ಸರ್ವರ ಉನ್ನತಿಯನ್ನ ಮಾಡುವ ಬಗ್ಗೆ ನಮಗೆ ಆ ಮಂತ್ರಗಳನ್ನ ಕೊಟ್ಟ ಋಷಿಗಳಿಗೆ ವಾರಂವಾರಂ ನಮಸ್ಕರಿಸುತ್ತಾ, ಮಂತ್ರೋಕ್ತ ದೇವತೆಗಳಿಗೆ ನಮಸ್ಕರಿಸುತ್ತಾ, ಒಳ್ಳೆ ರೀತಿಯ ಮಾನಸಿಕತೆ ಎಲ್ಲರಲ್ಲೂ ತುಂಬಲಿ, ಎಲ್ಲರೂ ಸಮೃದ್ಧರಾಗಿರಲಿ, ನೀರೋಗಿಯಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಕಿಂಚಿತ್ ವಿರಾಮವನ್ನ ಕೊಡ್ತೇನೆ. ಬಹಳ ಧನ್ಯವಾದಗಳು ವೇದಮೂರ್ತಿಯವರೇ. ಈಗ ನಮ್ಮ ವೀಕ್ಷಕರಲ್ಲಿ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ರೆ ಪ್ರಶ್ನೆಯನ್ನ ಕೇಳಬಹುದು. ನಿಮ್ಮ ಮೈಕನ್ನ ಅನ್ಮ್ಯೂಟ್ ಮಾಡಿಕೊಂಡು ಕೇಳಿ. 10 ನಿಮಿಷ ಸಮಯ ಇದೆ. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಮುರಳೀಕೃಷ್ಣ ಅವರೇ, ಅನ್ಮ್ಯೂಟ್ ಮಾಡಿಕೊಂಡು ಕೇಳಿ. ಓಕೆ, ನಮಸ್ಕಾರ. ಬೇಸಿಕ್ ಪ್ರಶ್ನೆ ಇತ್ತು ನನಗೆ. ಅಥರ್ವ ಅನ್ನೋ ಪದದ ಅರ್ಥ ಏನು ಅಂತ ಕೇಳ್ಬೋದಾ? ಅಥರ್ವ, ಅದು ಈಗ ಹೇಳಿದ್ನಲ್ಲ. ಅಥರ್ವ ಅಂದರೆ ಬೇರೆ ವೇದಗಳಲ್ಲಿ ಅಥರ್ವಾಣ ಎನ್ನುವ ಶಬ್ದ ಬಳಸ್ತದೆ. ಆದರೆ ಅಥರ್ವ ವೇದಕ್ಕೆ ಸಂಬಂಧಪಟ್ಟು ಹೇಳುವಾಗ ಅಥರ್ವ ಅಂದರೆ ಋಷಿ ಥರ್ವತಿ ಚಲತಿ ಕರ್ಮ. ಅದು ನಿರ್ವಚನ ನಿರುಕ್ತದಲ್ಲಿ ಹೇಳಿದ್ದು ಹಾಗೆ. ಥರ್ವತಿ ಅಂದ್ರೆ ಅಲುಗಾಡುವಿಕೆ. ಥರ್ವ ಧಾತು, ಥರ್ವತಿ, ಥರ್ವತಃ, ಥರ್ವಂತಿ. ಆ ಥರ್ವತಿ ಅದಕ್ಕೆ ವಿರೋಧವಾಗಿ ನಕಾರಾತ್ಮಕವಾಗಿ ನ ಥರ್ವತಿ ಇತಿ ಅಥರ್ವ ಅಂದರೆ ಸ್ಥಿರ. ಕಾರಣ ಇಷ್ಟೇ, ಒಂದೊಂದು ವೇದಕ್ಕೆ ಒಂದೊಂದು ದೇವತೆ ಇದೆ. ಋಗ್ವೇದಕ್ಕೆ ಅಗ್ನಿ, ಯಜುರ್ವೇದಕ್ಕೆ ವಾಯು, ಸಾಮವೇದಕ್ಕೆ ಆದಿತ್ಯ, ಅಥರ್ವ ವೇದಕ್ಕೆ ಚಂದ್ರಮ ಅವನ ಅಧಿಕರಣ ಮನಸ್ಸು. ಯಾವುದೇ ಚಂಚಲಮ್ಮಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ಅದು, ಅಥವಾ ಮನೋಹಿ ಚಂಚಲಂ. ಆ ರೀತಿಯಾಗಿ ಆ ಮನಸ್ಸು ಸ್ವಾಭಾವಿಕವಾಗಿ ಚಂಚಲ. ಅದನ್ನ ನಿಗ್ರಹ ಮಾಡಿ ನಿಶ್ಚಲವಾಗಿ ಇರಲಿಕ್ಕೆ ಬೇಕಾಗುವಂಥ ಚಂದ್ರಮ ದೇವತೆಯ ಈ ವೇದಕ್ಕೆ ಇದ್ದದ್ದಕ್ಕಾಗಿ ಅಥರ್ವ. ಅದು ಒಂದೇ ಅದಕ್ಕೆ ಅರ್ಥ, ಅಥರ್ವ. ಧನ್ಯವಾದಗಳು. ಗುರುಗಳೇ, ಇದು ಅಥರ್ವ ವೇದ ಅಂತ ಹೇಳಿದ್ರಿ, ಆದ್ರೆ ಕೆಲವೊಂದು ಕಡೆ ಅಥರ್ವಣ ವೇದ ಅಂತ ಹೇಳುವಂಥದ್ದು ಬಳಕೆಯಲ್ಲಿದೆ. ಅದಕ್ಕೆ ಅದು ಇನ್ನೂ ಹೆಚ್ಚು ಅಂತ ಹೇಳಿದ್ರೆ ಪ್ರಪಂಚ ಹೃದಯದಲ್ಲಿ ಅಂತ ಅದು ಯಾವ ಪುಸ್ತಕ ಅಂತ ನಂಗೆ ಗೊತ್ತಿಲ್ಲ, ಒಂದು ಉಲ್ಲೇಖ ಮಾಡ್ತಾರೆ ಇಲ್ಲಿ. ಅದು ಓದ್ತೀನಿ, 1 ನಿಮಿಷ. ನವೈವಾರ್ತರ್ಣಸ್ಯ ಅಥರ್ವರ್ಣಿಕಾ ಪೈಪ್ಪಲಾದ ಯೋಧ ಶೋಧ, ಹಾಗೆ ಹೇಳಿ ಅದನ್ನು ಕನ್ನಡದಲ್ಲಿ ಹಾಗೆ ಬರೀತಾರೆ. ಅಥರ್ವ ವೇದದಲ್ಲಿ 9 ಶಾಖೆಗಳು ಅಂತ ಹೇಳಿ ಬರೀತಾರೆ. ಹೌದು. ಹಾಗಾಗಿ ಅಥರ್ವಣ ಅಂತ ಹೇಳುವಂತ ಬಳಕೆ ಕೂಡ ಇದೆಯಾ? ಅಥರ್ವಣ ಅದು ಬಹುವಚನ ಶಬ್ದ. ಈ ಅಥರ್ವನ್ ಎನ್ನುವ ಶಬ್ದ
ನಕಾರಾಂತವಾದದ್ದು ಶಬ್ದ ಅದು. ರಾಜನ್ ಶಬ್ದ ಇದ್ದಂಗೆ ರಾಜನ್ ಇದ್ದದ್ದು ರಾಜಾನೌ ರಾಜಾನಃ, ಅದು ಆ ರೀತಿಯಾಗಿ ನಡೆಯುತ್ತದೆ. ಅಥರ್ವಾಣೌ ಅಥರ್ವಾಣಃ, ಬಹುವಚನ. ಇಲ್ಲಿ ಏಕವಚನಾಂತವಾಗಿ ನಾವು ವೇದವನ್ನ ತಗೊಳ್ಳುವಾಗ ಅಥರ್ವ ಅನ್ನುವುದು ಮೂಲ ರೂಪ, ಅದರ ಬಹುವಚನ ಅಥರ್ವಾಣ. ಅದು ಅಥರ್ವಣ, ದದ್ಯಂಗ್ ಅಥರ್ವಣ ಅಂತ ಅವರಿಗೆ ಹೆಸರು. ದದ್ಯಂಗ್ ಋಷಿ, ಅವನ ಮಕ್ಕಳು ಹೇಳುವ ಅರ್ಥ ದದ್ಯಂಗ ಅಥರ್ವಣ. ಧನ್ಯವಾದಗಳು. ಈಗ ರಮೇಶ್ ವರ್ಧನ್ರೆ, ಒಂದು ಅಂದ್ರೆ ಈ ಅಥರ್ವ ವೇದನ ಮಾಟ ಮಂತ್ರ ಇಂಥದಕ್ಕೆ ಬಳಸುವಂತ ಒಂದು ಹೇಳ್ತಾರಲ್ಲ, ಅಥರ್ವಣ ವೇದ ಮಾಟ ಮಂತ್ರ ಮಾಡುವಂತವ ಒಂದ್ ರೀತಿ ನೆಗೆಟಿವ್ ಅದು ಬಂದಿದೆ. ಅದಕ್ಕೆ ಕಾರಣ ಏನು? ಅಥವಾ ಅದು ಸತ್ಯನಾ ಅಥವಾ ಅದೇನು ಸುಮ್ಮನೆ ಮಿತ್ತ? ಅದು ಹಾಗಲ್ಲ, ಅದು ಈ ವಿಷಯ ಬಾಹುಲ್ಯ. ನಮ್ಮ ಅಥರ್ವ ವೇದದ ಒಂದು ಈ ಶ್ರೀಪಾದ ದಾಮೋದರ ಸಾತ್ವಲೇಕರ್ ಅಂತ ಗುಜರಾತದ ನಾವು ಆಧುನಿಕ ಇದರಲ್ಲಿ ವೇದ ಬ್ರಹ್ಮ ಅಥವಾ ವೇದವ್ಯಾಸನ ಸಮಾನ ಇದನ್ನು ಕೊಡ್ತಾರೆ. ಬಹಳ ಪರಿಶ್ರಮ ಮಾಡಿದ್ದಾರೆ ಅವರು. ಪ್ರತಿ ಸೂಕ್ತಕ್ಕೆ ಟೈಟಲ್, ಆ ಟೈಟಲ್ ಎಲ್ಲ ಲೆಕ್ಕ ಹಾಕ್ತಾ ಹೋದಾಗ ಬಹಳಷ್ಟು ಆಗ್ತದೆ. ಹಾಗಾಗಿ ಹೇಳಲಿಕ್ಕೆ ಆಗ್ಲಿಲ್ಲ. ಈ ಏನಾಗಿದೆ, ಯಾವುದೇ ವ್ಯಕ್ತಿಗೆ ಅಭಿವೃದ್ಧಿ ಅಥವಾ ಪೀಡಾ ನಾಶನ ಮಾಡುವ ಬಗ್ಗೆ ಮಣಿಗಳ ಉಲ್ಲೇಖ ಇದೆ. ಮಣಿ ಅಂದ್ರೆ ಔದುಂಬರ ಮಣಿ, ಔದುಂಬರ ವೃಕ್ಷದ ಮೂಲ ಬೇರು. ಆ ಬೇರನ್ನ ತಂದು, ಆಮಂತ್ರಣ ಕೊಟ್ಟು ಬೇರನ್ನ ತಂದು ಅದನ್ನ ವಿಧಿವತ್, ಆ ಸೂಕ್ತ ಇದೆ 13 ಮಂತ್ರಗಳ ಸೂಕ್ತ, ಅದರಿಂದ ಅಭಿಮಂತ್ರಿಸಿ ಯಾವ ಆರ್ಥಿಕವಾಗಿ ಕೆಳಮಟ್ಟದಲ್ಲಿದ್ದಾನೋ ಅವನಿಗೆ ಕಟ್ಟಿ, ಅವನಿಗೆ, ಯಾಕೆಂದ್ರೆ ಅದರಲ್ಲಿ ಗ್ರಾಮ ನೀರು ಯಾಭಿಷಿಕ್ತೋ ಬಿಮಾಸಿಂಚ ವರ್ಚಸ ತೇಜೋಸಿ ತೇಜೋಮಯಿ ದೇಹಿ, ಈ ರೀತಿಯಾಗಿ ಅವನನ್ನ ಮೇಲೆ ಎತ್ತುವಂತ ಎಲ್ಲಾ ಅರ್ಥಗಳು ಇರುವಂತ ಮಂತ್ರಗಳಿದೆ. ಆಗ ಇದೇ ರೀತಿ ಶಂಖಮಣಿ, ಆಮೇಲೆ ದರ್ಭಮಣಿ ಇತ್ಯಾದಿ ಬಹಳಷ್ಟು ಮಣಿ, ಪಲಾಶ ಅಂದ್ರೆ ಮುತ್ತುಗಳು. ಈ ಮಣಿಗಳನ್ನ ಕಟ್ಟುತ್ತಾ ಇದ್ರೇನೋ ಆಗನ ಕಾಲದಲ್ಲಿ. ಅದನ್ನ ಕಟ್ಟಿದ್ದರಿಂದ ಅವರಿಗೆ ಎಲ್ಲ ಅಭಿವೃದ್ಧಿ ಆಯ್ತು. ಹಾಗಾಗಿ ಅವರಿದ್ದಲ್ಲಿ ಹೋಗುದೇ ಬೇಡ. ಈ ವಾಸ್ತವಿಕ ಸಂತೋಷ್ ಉಪಾಧ್ಯಾಯರೇ ಹೇಳ್ತೇನೆ, 60 ನನ್ನ ಅಧ್ಯಾಪಕರು ಅಥವಾ ನನ್ನ ಗುರುಗಳು ಶ್ರೀಧರ್ ಅಡಿಗಳು ವಾರಾಣಸಿಯಿಂದ ಕಲಿತುಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಗೋಕರ್ಣಕ್ಕೆ ಬಂದು ಸ್ಥಾಪನೆ ಆಗಿ ಇದ ಅಧ್ಯಾಪನ ಶುರು ಮಾಡುವವರೆಗೆ ಅಥರ್ವ ವೇದ ಅಂದ್ರೆ ಅಷ್ಟಾವಧಾನ ಸೇವೆ ಎಲ್ಲೇ ಆಗ್ಲಿ ಒಂದೇ ಮಂತ್ರ, ಶನ್ನೋ ದೇವಿರಭಿಷ್ಟಯ ಆಪೋಬ, ಅವ್ರು ಒಂದೇ ಮಂತ್ರ ಹೇಳೇ ಮುಕ್ತಾಯ ಆಗುವುದೇ ಆಗಿತ್ತು. ಯಾರಿಗೂ ಗೊತ್ತೇ ಇರಲಿಲ್ಲ 6000 ಮಂತ್ರ ಉಳ್ಳಂಥ ಅಥರ್ವ ವೇದ ಅಂತ ಒಂದಿದೆ, ಅದು ಯಾರಿಗೂ ಗೊತ್ತೇ ಇರಲಿಲ್ಲ. ಈಗ ಆ ಮೂಲ ಆ ಸೇತು ಹಿಮಾಚಲ ಕನಿಷ್ಠ 1000 ಅಥರ್ವವೇದಿಗಳು ಇದ್ದಾರೆ. ಹಾಗಾಗಿ ಇದು ಆ ಭಾರತದ ಜನಸಂಖ್ಯೆಗೆ ವಿಶ್ವದ ಜನಸಂಖ್ಯೆಯ ಪ್ರತಿಶತ ರೇಷಿಯೋ, ಅದಕ್ಕೆ ಆಧರಿಸಿದ್ರೆ ಏನೂ ಅಲ್ಲ. ಒಮ್ಮೆ ಇದು 1 ಲಕ್ಷ ಸಂಖ್ಯೆಯಲ್ಲಿ ಅಥರ್ವವೇದಿ ಆದ ಅಂತಾದ್ರೆ ಚಾಲೆಂಜ್ ಮಾಡ್ತೇನೆ, ಈ ಸಾಮೂಹಿಕವಾಗಿ ಖಂಡಿತ ಇರಾನ್ ಯುದ್ಧ ಆಗ್ಲಿಕ್ಕೆ ಬಿಡುವುದಿಲ್ಲಾಗಿತ್ತು ನಾವು. ಅದಕ್ಕೆ ಕಾರಣ ಅಷ್ಟು ದಮನ ಮಾಡುವಂತ ಶಕ್ತಿ ಇದೆ. ಆದರೆ 4 ಜನ, ಉದಾಹರಣೆ ಇದೆಯಲ್ಲ, ಒಂದೊಂದು ಬೆರಳಿಗೆ ಒಂದೊಂದು, ಯಾರು ಮುರಿಯಬಹುದು ಒಂದೊಂದು ಬೆರಳನ್ನ, ಆದರೆ ಮುಷ್ಟಿ ಮಾಡಿದಾಗ ಮುರಿಯುವುದು ಕಷ್ಟ. ಅದೇ ರೀತಿ ಇದು ಸಹಿತ ಈ ಅಲ್ಲಿಯವರೆಗೆ ಎಲ್ಲರಿಗೂ ಒಂದೇ ಭಾವನೆ ಇತ್ತು. ಅಥರ್ವ ವೇದ ಅಂದ್ರೆ ಅದು ಮಾಟಿ ಮಂತ್ರ, ಮರುಳಿ ಇತ್ಯಾದಿ ಮಾಡುವುದು, ಆಭಿಚಾರ ಮಾಡುವುದು. ವಾಸ್ತವಿಕವಾಗಿ ಹೇಳ್ತೇನೆ, ಇದರಲ್ಲಿ
ಎಲ್ಲೂ ಆ ಉಲ್ಲೇಖ ಇಲ್ಲ, ಎಲ್ಲೂ ಇಲ್ಲ. ನಾವು ಕಲೀಲೂ ಇಲ್ಲ, ನಾವು ಮಾಡುವುದೂ ಇಲ್ಲ. ಇನ್ಯಾರಿಗಾರು ಪ್ರಶ್ನೆ ಕೇಳುವುದಿದ್ರೆ? ಅನಂತ್ ನಾರಾಯಣ್ ಭಟ್ರು ಹೇಳಿ. ಹಾ, ಇಲ್ಲ, ಗಣೇಶನ್ನ ಕೇಳಿ, ಆಮೇಲೆ ಕೇಳ್ತೀನಿ. ಈಗ ನೀವು ಯುದ್ಧದ ಒಂದು ವಿಷಯ ಹೇಳಿದ್ರಲ್ಲಿ, ಹಾ, ಯುದ್ಧದ ಒಂದು ವಿಷಯ ಹೇಳಿದ್ರಿ. ಅದರಲ್ಲಿ ಈಗ ವೇದಗಳೆಲ್ಲ ಮಹಾಭಾರತಕ್ಕಿಂತ ಮುಂಚೆ ಇತ್ತಲ್ಲಿ ಈ ಭ್ರಾತೃತ್ವ ಭಾವದಲ್ಲೂ ಕೂಡ ವಿದ್ವೇಷ ಬರದೇ ಇರ್ಲಿ ಅನ್ನುವಂಥದ್ದು ಮಂತ್ರಗಳೆಲ್ಲ ಇದೆ. ಮಹಾಭಾರತ ಕಾಲದಲ್ಲಂತೂ 1,00,000 ಜನ ಇರ್ಲೇಬೇಕಲ್ವ ಅಂತ, ಇದ್ದಿರ್ಲೇಬೇಕಲ್ವ? ಇಲ್ಲ 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 ಇಲ್ಲ. ಅಥರ್ವ ವೇದಿಗಳು ಆವಾಗ್ಲೂ ಸಹಿತ ಸಂಖ್ಯೆಯಲ್ಲಿ ಕಡಿಮೆ ಇತ್ತು, ಸಂಖ್ಯೆಯಲ್ಲಿ ಕಡಿಮೆ ಇದ್ದು. ಇನ್ನೊಂದು, ಈಗ ಸಂದರ್ಭ ಬಂತು, ನಾವು ಆಧುನಿಕರು ಎಲ್ಲ ಶತ್ರುನಾಶನಕ್ಕೆ ಈಗ ಋಗ್ವೇದಿಗಳು ಬಹಳ ಬಯಸ್ತಾರೆ ಮನ್ಯು ಸೂಕ್ತ ಅಂತ. ಮನ್ಯು ಸೂಕ್ತ ಅದರ ಕೊನೆಯ ಮಂತ್ರದಲ್ಲಿ ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಿಯಂ ದಧಾನ ಹೃದಯೇಷು ಶತ್ರವಃ ಪರಾಜಿತಾಸೋ. ಹೃದಯೇಷು ಶತ್ರವಃ ಪರಾಜಿತಾಸಃ. ಹೃದಯದಿಂದ ಶತ್ರುತ್ವ ಪರಾಜಿತ ಆಗಲಿ. ಈ ಮಂತ್ರ ಅದು ಅಲ್ಲಿಯ ಯುದ್ಧಕ್ಕೆ ಸಂಬಂಧಪಟ್ಟು ಹೇಳುವುದಿದ್ರೆ ಅದು ಸರಿ. ಇನ್ನೊಂದು ಹೆಚ್ಚಿನ ಅಂಶ ಗಣೇಶ್ ಭಟ್ರೆ, ಗಣೇಶ್ ಹೆಗಡೆರು ಹೆಚ್ಚಿನ ಅಂಶ ಈ ಮಹಾಭಾರತ ಕಾಲದಲ್ಲಿ ಆದಂಥ ಯುದ್ಧಗಳ ಅಥವಾ ಯಾಕೆಂದ್ರೆ ನಿಮ್ಮ ಯಜುರ್ವೇದದಲ್ಲೂ ಬರುವಂತ ಆಶುಷಿಶಾನು ಅದಕ್ಕೆ ಅಪ್ರತಿರಥ, ಇಂದ್ರ ಅಪ್ರತಿರಥಂ ಜಪನ್ನೇತಿ ವೃತ್ತಂ ಹಂತುಂ. ಅವ ವೃತ್ರಾಸುರನನ್ನ ಕೊಲ್ಲುವಾಗ ಈ ಅಪ್ರತಿರಥ ಜಪವನ್ನ ಮಾಡಿಕೊಂಡು ಹೊರಟಿದ್ನಂತೆ. ಹಾಗಾಗಿ ಅವನು ವಿಜಯ ಪಡೆದ. ಇಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಅದರ ಮಧ್ಯದ ಯುದ್ಧ ಆಗಿತ್ತು. ಆಮೇಲೆ ವೈದಿಕರು ಸಹಿತ ಕೆಲವು ಪಾಂಡವರ ಪಕ್ಷ, ಕೆಲವು ಕೌರವರ ಪಕ್ಷ ಇದ್ದಿರಬಹುದು. ಎರಡೂ ಪಕ್ಷದವರು ಸಹಿತ ಮಂತ್ರದ ಜಪ ಅಥವಾ ಅನುಷ್ಠಾನ ಇತ್ಯಾದಿ ಮಾಡಿದಾಗ್ಲೂ ಸಹಿತ ಅದು ಯಾವುದೇ ಒಂದು ನಿರ್ಣಯಕ್ಕೆ ಬರದೆ ಯುದ್ಧದಲ್ಲಿ ಪರಿಸಮಾಪ್ತಿ ಆಯಿತು ಬಹುಶಃ. ಇನ್ನೊಂದು ರೀಸೆಂಟ್ಲಿ ಅಥರ್ವೇದದಲ್ಲಿ ಕ್ರಿಮಿನಾಶನ ಅಂತಿದೆ ಒಂದು ಸೂಕ್ತ, ಕ್ರಿಮಿನಾಶನ. ಅದಕ್ಕೆ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋದಾಗ ಯಲ್ಲಾಪುರದಲ್ಲಿ ನನ್ನ ಹತ್ರ ಕೇಳಿದರು, ಅಥರ್ವೇದದಲ್ಲಿ ಯಾವುದೋ ಕ್ರಿಮಿನಾಶನ ಅಂತಿದೆಯಂತೆ. ಎಲ್ಲಾ ಕಡೆ ನಮ್ಮ ಅಡಕೆ ಮರಕ್ಕೆ ಎಲೆ ಚಿಟ್ಟಿ ರೋಗ ಬಂದಿದೆ, ಇದರ ಮುಖಾಂತರ ಏನಾದ್ರು ಕಡಿಮೆ ಮಾಡಬಹುದೇ? ನಾನು ಹೇಳಿದೆ ಖಂಡಿತ ಸಾಧ್ಯ, ಆದರೆ ನಾನು ಹೇಳಿದ ನಿಯಮಗಳನ್ನ ಪಾಲನೆ ಮಾಡಬೇಕು. ಹೇಗೆ? ಅದರಲ್ಲಿ ವರ್ಣನೆ ಯಾವ ರೀತಿ ಅಂದ್ರೆ ಉದ್ಯನ್ನಾದಿತ್ಯ ಕ್ರಿಮೀನ್ ಹಂತು ನಿಮ್ರೋಚನ್ ಹಂತು ರಶ್ಮಿಭೀಹಿ ಯೇ ಅಂತಃ ಕ್ರಿಮಯೋ ಗವಿ. ಗೋ ಶಬ್ದದ ಸಪ್ತಮಿ ಏಕವಚನ ಗವಿ. ಗೋ ಅಂದ್ರೆ ಇಲ್ಲಿ ಆಕಳಲ್ಲ, ಗೋ ರೀತಿ ಪೃಥಿವ್ಯಾ ನಾಮಧೇಯಂ. ಆ ಗೋ ಹೇಳುವಂತಹದ್ದು ಭೂಮಿಗೂ ಹೇಳ್ತಾರೆ. ಗವಿ ಅಂದ್ರೆ ಭೂಮಿಯ ಒಳಗೆ ಸೇರಿಕೊಂಡಂತ ಕ್ರಿಮಿಗಳು. ಹೇ ಆದಿತ್ಯ ಉದ್ಯನ್ ರಶ್ಮಿಬಿಹಿ, ನಿನ್ನ ಕಿರಣಗಳ ಸಮೇತ ಉತ್ಪನ್ನ ಆಗಿ ಮೇಲೆ ಬಂದು ಆ ಕ್ರಿಮಿಗಳನ್ನ ಕೊಲ್ಲು. ಹತೋರ. ಆಮೇಲೆ ವಿಶ್ವರೂಪಂ, ಆ ಕ್ರಿಮಿಗಳ ಸ್ವರೂಪ ಸಹಿತ ವರ್ಣನೆ ಮಾಡಿದ್ದಾರೆ. ವಿಶ್ವರೂಪಂ ಚತುರಕ್ಷಂ, ವಿಶ್ವರೂಪ ನಾನಾ ರೂಪ ಧಾರಣೆ ಮಾಡಿದೆ ಅದು. ಚತುರಕ್ಷಂ 4 ಕಣ್ಣು ಅದಕ್ಕೆ. ವಿಶ್ವರೂಪಂ ಚತುರಕ್ಷಂ ಕ್ರಿಮಿಂ ಸಾರಂಗಂ ಅರ್ಜುನಂ, ಬಿಳಿ ಬಣ್ಣ, ಆಮೇಲೆ ಸ್ವಲ್ಪ ಮಿಶ್ರಿತ ಕ್ರೀಮ್ ಕಲರ್ ಅಂತ ಇರ್ತಾರಲ್ಲ ಸಾರಂಗ. ಸಾರಂಗಂ ಅರ್ಜುನಂ ಶೃಣಾಮ್ಯಸ್ಯ ಪೃಷ್ಟಿರಪಿ ವೃಶ್ಚಾಮಿ ಯಚ್ಛಿರ. ಆ ಕ್ರಿಮಿಗಳ ತಲೆಯನ್ನೇ ಹೊಡೆತೇನೆ ನಾನು. ಸೂರ್ಯನ ಸಹಯೋಗ, ಭೂಮಿಯ ಆಶೀರ್ವಾದ ಎರಡು ನನ್ನ ಸಂಗಡ ಇದೆ. ಹಾಗಾಗಿ ನಾನು ಅವರಿಗೆ ಉಪದೇಶ ಮಾಡಿದ್ದೇನೆ, ಈ 6 ಮಂತ್ರಗಳ ಸೂಕ್ತವನ್ನ ಕನಿಷ್ಠ 10,000 ಜಪ ಮಾಡಿ ಕಲಶಕ್ಕೆ ಅಭಿಮಂತ್ರಿಸಿ
ಅದನ್ನ ಆ ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕ್ತಾರಲ್ಲ, ಆ ಸ್ಪ್ರಿಂಕ್ಲರ್ ಹಾಕುವ ಕೆರೆಗೆ ಈ ನೀರನ್ನ ಸೇರಿಸ್ಬೇಕು. ಆ ನೀರು ಎಲ್ಲಾ ಜಾಗದಲ್ಲಿ ಸಿಂಪಡಣೆ ಆಗ್ಬೇಕು. ಆಮೇಲೆ ಇದೇ ಮಂತ್ರಗಳನ್ನ ತೋಟದ ಮಧ್ಯ ಹೋಮ ಮಾಡಿ ಅದರ ಹೊಗೆ ಎಲ್ಲಾ ಅಡಕೆ ಮರಕ್ಕೆ ಎಲ್ಲಾ ಕಡೆ ಅದು ಹಬ್ಬಬೇಕು. ಆಗ ಆ ಹೊಗೆಯನ್ನ ತಾಗಿಸಿಕೊಂಡು ಎಲ್ಲಾ ಕ್ರಿಮಿಗಳು ನಾಶವಾಗಬಹುದು. ಅದು ಯಾವುದನ್ನು ಪ್ರಯೋಗ ನಾವು ಮಾಡಿ ನೋಡ್ಬೇಕಲ್ಲ, ಯಾಕೆಂದ್ರೆ ಈ ಅನ್ನ ಸಮೃದ್ಧಿ ಸೂಕ್ತಕ್ಕೂ ಹಾಗೆ ಬೀಜದ ಭತ್ತ ಅಂತ ಹೇಳ್ತೇವೆ ನಾವು. ಬೀಜ ಹಾಕಲಿಕ್ಕೆ ಇಟ್ಕೊಳ್ಳುವಂತ ಭತ್ತ. ನಾನು ಹೇಳಿದೆ ಎಲ್ಲ ತಮಾಷೆ ಮಾಡಿದಂತೆ ಮಾತಾಡಿದ್ರು. ಅಯ್ಯೋ, ಬೀಜದ ಭತ್ತ ಅಭಿಮಂತ್ರಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ ಭಟ್ರು. ಜನರಲ್ಲಿ ಇದನ್ನ ಪ್ರೇರೇಪಣೆ ಮಾಡಬೇಕು. ನಾವು ಅಭಿಮಂತ್ರಿತವಾದ ಬೀಜವನ್ನ ಗದ್ದೆಯಲ್ಲಿ ಹಾಕಿದಾಗ ಅದು ಖಂಡಿತ ಯಾವುದೇ ರೀತಿಯ ಪ್ರಕೃತಿ ವಿಕೋಪಕ್ಕೆ ಒಳಗಾಗದೆ ಖಂಡಿತ ಒಳ್ಳೆ ಫಲವನ್ನ, ಬಹಳಷ್ಟು ಫಲವನ್ನ ಕೊಟ್ಟೇ ಕೊಡುತ್ತದೆ. ಕೋವಿಡ್ ಟೈಮ್ ಅಲ್ಲಿ ಶ್ರೀಧರ ಅಡಿ ಗುರುಗಳೇನೋ ಯಾಗ ಮಾಡಿದಾಗಿತ್ತು ಅಥರ್ವ ವೇದದ್ದು. ಅದು ಘರ್ಮ ತಾಪನ ಸೂಕ್ತ ಅದನ್ನ ಮಾಡಿ, ಅಂದ್ರೆ ಆ ಪ್ರಮಾಣದ ಬಹಳ ಸ್ವಲ್ಪ ಒಂದು ಅರ್ಧ ತಟ್ಟೆಯಷ್ಟು ಆ ಮಿಶ್ರಣ ಅಗ್ನಿಯಲ್ಲಿ ಹಾಕಿದಾಗ ಅದು ಆ ಆಟಮ್ ಬಾಂಬ್ನಾಗೆ ದೊಡ್ಡ ಬೆಂಕಿಯಾಗಿ ಪರಿಣಾಮ ಆಗಿದೆ. ಅದು ಆ ಕ್ರಿಮಿಗಳನ್ನ ನಾಶ ಮಾಡ್ತದೆ. ಅದು ಬೇರೆ ಬೇರೆ ಜಾಗದಲ್ಲಿ ಬಹಳಷ್ಟು ಜನ ಮಾಡಿದ್ದರೆ ಅವು ಖಂಡಿತ ನಾಶ ಆಗ್ತಿತ್ತು. ಆದರೆ ಇದೇ ಒಬ್ಬ ಇದ್ರೆ ಅಸಹಾಯನಾಗಿ ಸಾಯ್ತಾನೆ, ಬಹಳಷ್ಟು ಇದ್ರೆ ಹೊಡೆದಾಡಿ ಸಾಯ್ತಾನೆ ಅಂತ ನಿಯಮ. ಆ ಒಬ್ರು ಮಾಡಿದ್ದು ಏನೂ ಸಾಕಾಗುವುದಿಲ್ಲ. ಇನ್ಯಾರು ಪ್ರಶ್ನೆ ಕೇಳಲಿಕ್ಕೆ? ವಿವೇಕಾನಂದರು ಒಂದು ಮಾತು ಹೇಳಿದ್ರು ಆ ಟೈಮ್ ನಲ್ಲಿ, ನನ್ನಂತ 12 ಜನ ಇದ್ರೆ ಈ ಭಾರತವನ್ನ ಸ್ವಾತಂತ್ರ್ಯ ತಂದು ಕೊಡ್ತೇನೆ ಇದು ಭಾರತಕ್ಕೆ ಅಂತ ಹೇಳಿ. ಈ ಭಾರತವನ್ನ ಮತ್ತೆ ವಾಪಸ್ಸು ಸೋನೆಕಿ ಚಿಡಿಯಾ ಅದನ್ನ ಮಾಡಿ ತೋರಿಸ್ತೇನೆ, 12 ಜನ ಬೇಕು ನನ್ನಂತವ್ರು ಅಂತ ಹೇಳಿದ್ರು. ಹಾಗೆ ನೀವ್ ಹೇಳಿದ್ದು ಹೌದು, ಶಕ್ತಿ ಬೇಕು. ಹಾಗಾಗಿ ಆಗುವಂತದ್ದಲ್ಲ. ಮತ್ತಾರು ಪ್ರಶ್ನೆ ಕೇಳ್ತಾರ? ಮತ್ತೆ ಯಾರಾದ್ರೂ ಕೇಳೋರಿದ್ರೆ ಕೇಳಿ. ಯಾರು ಇಲ್ಲ ಇದ್ರೆ ನಾನು ಕೊನೆಯ ಪ್ರಶ್ನೆ ಉಂಟು, ಯಾರು ಕೇಳದಿದ್ರೆ ಸಮಯ ಇದ್ರೆ ಕೇಳಬಹುದು. ಯಾಕಂದ್ರೆ ಇವರು ಆಲ್ಮೋಸ್ಟ್ 1 hour, ಮೋರ್ ದೆನ್ 1 hour ಪಾಪ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಗೆ ಒಂದು ಪ್ರಶ್ನೆ. ಈ ವ್ಯಾಖ್ಯಾನ ಸೀರಿಯಸ್ ಸಂತೋಷಣ್ಣ, ಈ ವ್ಯಾಖ್ಯಾನ ಸೀರೀಸ್ ಅಲ್ಲಿ ಬರ್ತಾ ಅಥವಾ ಇವತ್ತು ಮಾತ್ರ ಆಯೋಜನೆ ಆಗಿದ್ದದು? ಇಲ್ಲ, ಇವತ್ತಿನ ಇದೊಂದಕ್ಕೆ ಮಾತ್ರ. ಯಾಕಂದ್ರೆ ನಮ್ ಗುರುಗಳು ಹೇಳ್ದಂಗೆ ಈಗ 6000 ಶ್ಲೋಕಗಳ ಮಂತ್ರಗಳನ್ನ ನಾವು 1 ತಾಸಿನಲ್ಲಿ ಕ್ರೋಢೀಕರಿಸೋದು ಭಾರಿ ಕೆಲಸ ಅದು. ಹಾಗಾಗಿ ಅದನ್ನ ಜಸ್ಟ್ ಏನ್ ಹೇಳ್ತಾ ಒಂದು ಗ್ಲಿಮ್ಸ್ ಅಥವಾ ಝಲಕ್, ಇಂಟ್ರಡಕ್ಷನ್. ಇನ್ನು ಇಂಟ್ರೆಸ್ಟ್ ಇದ್ದವು ಸ್ಟಡಿ ಮಾಡ್ಲಿ ಹೇಳಿ ಇದನ್ನ ಮಾಡಿದ್ವಿ. ಅನಂತ್ ಅವರು ಕೇಳ್ಬೋದು. ಗುರುಗಳೇ, ಈ ಅಥರ್ವ ವೇದಕ್ಕೂ ಈ ತಂತ್ರಶಾಸ್ತ್ರ ಮತ್ತು ಆಗಮಕ್ಕೂ ಏನಾದ್ರೂ ಸಂಬಂಧ ಇದೆಯೇ? ಅಂದ್ರೆ ಈಗ ದೇವಸ್ಥಾನಗಳಲ್ಲೆಲ್ಲ ಶೈವಾಗಮ ಅಥವಾ ವೈಖಾನಸ ಆಗಮವನ್ನೆಲ್ಲ ಬಳಸ್ತಾರಲ್ಲ, ಅದಕ್ಕೆ ಉತ್ಪತ್ತಿಯಾದ್ದು ಅಥರ್ವ ವೇದ ಅಂತ ಕೆಲವರು ಹೇಳ್ತಾರೆ. ಅದು ಹೌದಾ ಅಂತ ಒಂದು ಪ್ರಶ್ನೆ ನಂದು. ಅಲ್ಲ, ಅದಕ್ಕೆ ಅದು ಬೇರೆ ಶಾಖೆನೇ ಬೇರೆ. ಅದು ಆಗಮ ಶಾಸ್ತ್ರ ಅಂದ್ರೆ ಅದು ಬೇರೆ. ನಾವು ಈ ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠೆ ಎಲ್ಲ ಮಾಡುವಾಗ ಒಂದು ಆಗಮ ಶಾಸ್ತ್ರೋಕ್ತ ಪ್ರತಿಷ್ಠೆ, ಇನ್ನೊಂದು ಶುದ್ಧ ವೈದಿಕ ಪ್ರತಿಷ್ಠೆ. ವೈದಿಕ ಪ್ರತಿಷ್ಠೆ ಆದರೆ ಅದರಲ್ಲಿ ಬಹಳಷ್ಟು ಸಂಕೀರ್ಣ ಕ್ರಿಯೆಗಳು ಇರುವುದಿಲ್ಲ. ಹಾಗಾಗಿ ಅದು ವೇದಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಆಗಮ ಶಾಸ್ತ್ರ ಅಂದ್ರೆ ಅದು ಕೇವಲ ವಾಸ್ತು, ಪ್ರಾಕಾರ ಇತ್ಯಾದಿಗಳ ನಿರ್ಮಾಣ, ಅದು ಬೇರೆನೆ ವಿಷಯ. ಅದು ನಮ್ಗೆ ನಮ್ಮ ವೇದಕ್ಕೆ ಸಂಬಂಧಪಟ್ಟದ್ದಲ್ಲ ಅದು. ಸರಿ, ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಈಗ. ಧನ್ಯವಾದ ಅರ್ಪಣೆ.
ನಮ್ಮ ಗೋಕರ್ಣ ಮಂಡಲದ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಸಾದ್ ಭಟ್ ಅವರು ಮೈಕನ್ನು ಅನ್ಮ್ಯೂಟ್ ಮಾಡಿಕೊಂಡು ಮುಂದುವರಿಸಬೇಕಾಗಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ವರ್ಧನ್ ಗುರುಗಳು ಅತ್ಯದ್ಭುತವಾಗಿ ಹೇಳಿದ್ರು ಅಥರ್ವವೇದದ ಬಗ್ಗೆ. ಇದನ್ನು ಕೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗ್ತದೆ ಅಂತ ಅನಿಸ್ತಾ ಇದೆ. ತಮಗೆಲ್ರಿಗೂ ಭಾಗವಹಿಸಿದವರೆಲ್ರಿಗೂ ಹಾಗೆ ಅನಿಸಬಹುದು ಅಂತ ನನ್ನ ಅಭಿಪ್ರಾಯ. ಇಂಥ ವೆಬಿನಾರ್ಗಳು ಇನ್ನೂ ಹೆಚ್ಚು ಬಂದ್ರು ನನ್ಗನ್ಸುದು ಇದು ನಮ್ಗೆ ಹೆಚ್ಚಿನ ಪರಿಣಾಮವನ್ನು ಕೊಡಬಹುದು, ನಮ್ಮಲ್ಲಿ ವಿದ್ವತ್ವನ್ನು ಹೆಚ್ಚಿಸಬಹುದು, ನಮ್ಮ ಬುದ್ಧಿಮತ್ತೆಯನ್ನು ಚುರುಕಾಗಿಸಬಹುದು, ನಮ್ಮ ನಡವಳಿಕೆಯನ್ನು ತಿದ್ದಿಕೊಳ್ಬಹುದು ಅಂತ ನನ್ನ ನಂಬಿಕೆ. ಹಾಗೆ ಇವತ್ತು ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟ ಗುರುಗಳಿಗೆ ನಮ್ಮ ಗೋಕರ್ಣದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಮತ್ತು ನಮ್ಮೆಲ್ಲ ಸದಸ್ಯರ ಪರವಾಗಿ ತಮಗೆ ಅತ್ಯಪೂರ್ವ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮುಂದೆಯೂ ನಾವು ಕೇಳಿದಾಗೆಲ್ಲ ತಾವು ಬಂದು ಇಂಥ ಒಂದು ವೆಬಿನಾರ್ ಅನ್ನು ಮಾಡಿಸ್ಕೊಟ್ರೆ ನಮಗೂ ಉಪಯೋಗ, ಎಲ್ರಿಗೂ ಉಪಯೋಗ ಅಂತ ಹೇಳಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ತಮ್ಮನ್ನು ಆವಾಗ ಉಪದ್ರವಿಸುವ ಕೆಲಸವನ್ನು ನಾವು ಮಾಡ್ಲೂಬಹುದು. ಯಾಕಂದ್ರೆ ಹೆಚ್ಚಿನ ಸದಸ್ಯರಿಗೆ ಇದು ಅತ್ಯದ್ಭುತವಾದ ಕಾರ್ಯಕ್ರಮ ಅಂತ ಅನಿಸ್ಕೊಂಡಿದೆ ಅಂತ ನನ್ನ ಅಭಿಪ್ರಾಯ. ಅಂತಹ ಸಂದರ್ಭದಲ್ಲಿ ನಾವು ಇನ್ನೊಮ್ಮೆ ತಮ್ಮನ್ನು ಸಂಪರ್ಕಿಸಿ ಇನ್ನೊಂದು ವಿಷಯ, ಇದೇ ವಿಷಯ ಅಲ್ಲದಿದ್ರು ಯತ್ಕಿಂಚಿತ್ ಕಿಚ್ಚು ಹಾಕುವ ಕೆಲಸ, ನಮ್ಮ ಮನಸ್ಸಿಗೆ ಕಿಚ್ಚು ಹಾಕುವ ಕೆಲಸ, ನಮ್ಮ ಮನಸ್ಸನ್ನು ತೋಡಿಕೊಳ್ಳುವ ಕೆಲಸವನ್ನು ಇಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ಬಹುದು ಅಂತ ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ಇಂಥ ವೆಬಿನಾರ್ನು ಇನ್ನು ಮುಂದೆಯೂ ಹಮ್ಮಿಕೊಳ್ಳುವ ಹಂತದಲ್ಲಿದ್ದೇವೆ. ಅದಕ್ಕೆಲ್ಲ ತಾವೆಲ್ಲ ಸದಸ್ಯರು ನಮ್ಗೆ ಉಪಯೋಗ ಮಾಹಿತಿಯನ್ನು ಕೊಡಬಹುದು. ಅವರವರ ಸದಿಭಿರುಚಿಯ ಕಾರ್ಯಕ್ರಮಗಳು ಏನ್ ಬೇಕು ಅಂತ ನಮ್ಗೆ ತಿಳಿಸ್ಕೊಟ್ರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಅವಲೋಕನೆಯನ್ನು ಮಾಡಬಹುದು. ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋದಕ್ಕೆ ನಾವು ಮುಂದೆ ಬರಬಹುದು. ಸೊ ತಮ್ಮೆಲ್ಲರ ಸಹಕಾರ ಇದಕ್ಕೆ ಅತ್ಯದ್ಭುತವಾಗಿ ಬೇಕಾಗಿದೆ ಅಂತ ಎಲ್ಲರಲ್ಲೂ ವಿನಂತಿ ಮಾಡಿಕೊಂಡು, ಈ ಅಥರ್ವ ವೇದ ಒಂದೇ ವೇದ ಒಂದು ಸ್ವಲ್ಪ ಕೇಳಿದಾಗ ನಮಗೆ ಅನಿಸ್ತದೆ ನಮ್ಮಲ್ಲಿ ಎಷ್ಟು ಜ್ಞಾನ ಭಂಡಾರ ಇದೆ. ವೇದಗಳು ನಮ್ಮ ಹಿಂದೂ ಧರ್ಮದ ರೂಲ್ ಬುಕ್ಗಳ ತರ. ನಾವು ಹೇಗೆ ಜುರಿಸ್ಪ್ರುಡೆನ್ಸ್ ಅಲ್ಲಿ ಬೇರೆ ಬೇರೆ ಕಾನೂನುಗಳು ಇರ್ತವೋ ಹಾಗೆ ನಮ್ಮ ಹಿಂದಿನ ಕಾಲದಲ್ಲಿ ಹಿಂದೂಗಳ ಧರ್ಮದಲ್ಲಿ, ಧರ್ಮ ಅಂದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ನಾವು ಸಾಮಾಜಿಕವಾಗಿ ಹೇಗೆ ಬದುಕಬಹುದು ಅನ್ನುವ ರೂಲು, ಧರ್ಮ ಬದುಕಿನ ರೂಲ್, ಹೌ ಟು ಲಿವ್ ಈಸ್ ನಥಿಂಗ್ ಬಟ್ ಈಸ್ ಧರ್ಮ. ಸೊ ಈ ಧರ್ಮದ ಹಲವು ಶಾಖೆಗಳು ಅಥರ್ವವೇದವಾಗಿರ್ಬಹುದು, ಯಜುರ್ವೇದವಾಗಿರ್ಬಹುದು, ಹಲವು ವೇದಗಳು, ಅದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದಾಗ್ಲಿ, ನಮ್ಮ ನಡವಳಿಕೆಗೆ ಪಟ್ಟದ್ದಾಗ್ಲಿ, ಇಂಥ ಹಲವು ಸದಿಭಿರುಚಿಯ ನಮ್ಮ ಜೀವನದ ಆಗು ಹೋಗುಗಳನ್ನು ನಡೆಸಿಕೊಂಡು ಬರುವಂತಹ ನಿಟ್ಟಿನಲ್ಲಿ ನಾವು ಅದನ್ನು ರೀಕೋಡಿಫೈ ಮಾಡಿದಾಗ, ಜುರಿಸ್ಪ್ರುಡೆನ್ಸ್ ಅಂತ ಹೇಳುವ ಬುಕ್ ಬೆಂತಮ್ ಬರೆದಾಗ ಅವನ್ ಏನ್ ಹೇಳ್ತಾನಂದ್ರೆ, ರೋಮನ್ ಲಾ ಅದು ರೀಕೋಡಿಫೈ ಮೊದಲಾಗಿ ಆಯ್ತು, ಆವಾಗ ಆಯ್ತು ಅಂತ. ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಅಂತ ಮರುಚಿಂತನೆಗಳು ಆವಾಗ ಆಗಬೇಕು. ಆವಾಗ ನಮ್ಮನ್ನು ನಾವು ಶ್ರಾವಣೆಗೆ ಹಾಕಿದ ಕತ್ತಿಯಂತೆ ನಾವು ಇನ್ನೂ ಹೆಚ್ಚು ಶಾರ್ಪ್ ಆಗ್ಬಹುದು, ಅದರ ಬಗ್ಗೆ ನಾಲೆಜ್ ಅನ್ನು ಪಡಿಬಹುದು, ಆ ನಾಲೆಜ್ ಅನ್ನು ಇಂಪ್ಲಿಮೆಂಟು ಮಾಡಬಹುದು. ಹೆಚ್ಚಿನ ಸಂಸ್ಕೃತದ ಜ್ಞಾನ ಇಲ್ಲದೆ ಕೆಲವೊಮ್ಮೆ ಅಂತ ಒಂದು ನಾಲೆಜು ನಮ್ಮಿಂದ ದೂರ ಹೋಗ್ತಾ ಇದೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಅದಕ್ಕೆ ವರ್ಧನ್ ಗುರುಗಳಂತವರು ನಮ್ಮನ್ನು ಮತ್ತೆ ಎಚ್ಚರಿಸಿ ಅದಕ್ಕಾಗಿಯೂ ಇನ್ನು ಮುಂದೆಯೂ ಮಾಡಬೇಕು ಅಂತಲೂ ಕೇಳಿಕೊಂಡು ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳು.